ಅವರ ಗ್ರಂಥವನ್ನು ಬಿಡುಗಡೆ ಮಾಡಿದಾಗ ಹೇಳ್ತಾರೆ, ದಿಸ್ ಈಸ್ ಎ ಗಿಫ್ಟ್ ಟು ಹ್ಯುಮ್ಯಾನಿಟಿ. ಇದು ಮಾನವತೆಗೆ ನೀಡುತ್ತಿರುವ ಕೊಡುಗೆ ಅಂತ. ಒಬ್ಬರಿಗೆ ಇಬ್ಬರಿಗೆ ಓದುವ ವ್ಯಕ್ತಿಗಳಿಗೆ ಮಾತ್ರವಲ್ಲ ಕೊಡುಗೆ, ಅದು ತಲೆತಲಾಂತರ ಮುಂದೆ ಎಷ್ಟೋ ಪರಂಪರೆಯ ಜನರಿಗೆ ಶಾಶ್ವತವಾಗಿ ನೀಡಿದಂತಹ ಒಂದು ಕೊಡುಗೆ, ಒಂದು ದಿವ್ಯ ಗ್ರಂಥ ಇದು. ಮೇಡಮ್ ಬ್ಲಾವೆಟ್ಸ್ಕಿ ಮಹಾ ಸಾಧಕಿ, ಮಹಾ ಅಧ್ಯಾತ್ಮ ಜೀವಿ. ಆಕೆ ಥಿಯಾಸಫಿ ಸಾಹಿತ್ಯವನ್ನು ರಚಿಸಿದರು. ನಮ್ಮ ಈ ಒಂದು ಸಂಸ್ಥೆಗೆ ಬೇಕಾದಂತಹ ಸಾಹಿತ್ಯವನ್ನು ನೀಡಿದರು. ಕರ್ನಲ್ ಆಲ್ಕಾಟರು ಮತ್ತೊಬ್ಬ ಸ್ಥಾಪಕರು ಈ ಸಂಸ್ಥೆಗೆ, ಅವರು ಸಂಸ್ಥೆಯನ್ನು ಕಟ್ಟಿದರು. ಅಂದರೆ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಒಂದು ಜೀವ ಹಗಲಿರುಳು ಕೊನೆಯ ತನಕ ದುಡಿತು. ಆ ಜೀವವೇ ಕರ್ನಲ್ ಆಲ್ಕಾಟರು. ಆ ಕಟ್ಟಿ ನಿಲ್ಲಿಸಿದ ಸಂಸ್ಥೆಗೆ ಆಧಾರವಾಗಿ ಬೇಕಾದಂತಹ ಸಾಹಿತ್ಯವನ್ನು ಹಗಲಿರುಳು ಕುಳಿತು ರಚಿಸಿದರು, ಪ್ರಚಾರ ಮಾಡಿದರು ಮೇಡಮ್ ಬ್ಲಾವೆಟ್ಸ್ಕಿಯವರು. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ಕಟ್ಟಿದಂತಹ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಎಂಬ ಸಂಸ್ಥೆ ಗುಪ್ತ ವಿದ್ಯೆಯನ್ನು ಜಗತ್ತಿಗೆ ಬಹಳ ಕಾಲದಿಂದ ನೀಡ್ತಾ ಬಂದಿದೆ. ಈಕೆ ಮೇಡಮ್ ಬ್ಲಾವೆಟ್ಸ್ಕಿ ಉತ್ತಮ ಲೇಖಕಿ, ಗುಪ್ತ ವಿದ್ಯಾ ಸಾಧಕಿ, ಪ್ರಪಂಚ ಪರ್ಯಟನೆಯಲ್ಲಿ ತೊಡಗಿ ಹಲವಾರು ದೇಶಗಳನ್ನು ಆ ಕಾಲದಲ್ಲಿ ಸುತ್ತಾಡಿದ ಮಹಿಳೆ. ಏಕಾಂಗಿಯಾಗಿ ಸುತ್ತಾಡಿದ್ದಾರೆ. ಆಕೆ ಹುಟ್ಟಿದ್ದು ರಷ್ಯಾ ದೇಶದಲ್ಲಾದರೂ, ಮುಂದೆ ಬಂದು ನೆಲೆಸಿದ್ದು ಅಮೇರಿಕಾ ದೇಶದಲ್ಲಾದರೂ, ಆಕೆ ಈಜಿಪ್ಟ್, ಕೆನಡಾ, ಮೆಕ್ಸಿಕೋ, ಯುರೋಪ್, ಇಂಡಿಯಾ, ಶ್ರೀಲಂಕಾ ಮುಂತಾದ ಹಲವಾರು ದೇಶಗಳಲ್ಲಿ ಆಕೆ ಪರ್ಯಟನೆಯನ್ನು ಮಾಡಿದ್ದಾರೆ. ಅಧ್ಯಾತ್ಮ ಸಾಧನೆಗಾಗಿ ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡಿ, ಹಲವಾರು ದೇಶಗಳನ್ನು ಸುತ್ತಿ, ಆ ದೇಶಗಳ ಜನರಲ್ಲಿರುವಂತಹ ಮತ, ಆ ಮತಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಈಜಿಪ್ಟ್ಗೆ ಹೋಗಿ ಕಬ್ಬಾಲ ಅನ್ನುವಂಥದ್ದು ಯಹೂದ್ಯರ ಒಂದು ಧಾರ್ಮಿಕ ಗ್ರಂಥ. ಕಬ್ಬಾಲನ ಆಳವಾಗಿ ಅಧ್ಯಯನ ಮಾಡಿದರು. ಭಾರತಕ್ಕೆ ಬಂದರು, ಇಲ್ಲಿ ಭಾರತದ ವೇದ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಯುರೋಪ್ನಲ್ಲಿ ಕ್ರೈಸ್ತ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಶ್ರೀಲಂಕಾಗೆ ತೆರಳಿ ಬೌದ್ಧ ಸಾಹಿತ್ಯವನ್ನು, ಬೌದ್ಧ ಮತದ ಹಲವಾರು ಧರ್ಮ ಗ್ರಂಥಗಳ ಅಧ್ಯಯನ ಮಾಡಿದರು. ಅಂದರೆ ಪ್ರಪಂಚ ಪರ್ಯಟನೆಯನ್ನು ಮಾಡಿ, ಹಲವಾರು ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡಿ, ಕೊನೆಗೆ ಭಾರತದ ಹಿಮಾಲಯ ಪರ್ವತ ಪ್ರದೇಶಗಳ ಮೂಲಕ ಟಿಬೆಟ್ನ ಕಣಿವೆಗಳನ್ನು ತಲುಪಿ, ಟಿಬೆಟ್ ಅನ್ನುವಂತಹ ದೇಶ ದುರ್ಗಮವಾದ ದೇಶ, ದಟ್ಟವಾದ ಕಾಡುಗಳು, ಎತ್ತರವಾದ ಪರ್ವತಗಳು, ಹಿಮಪಾತ, ಕೊರೆಯುವ ಚಳಿ, ಎತ್ತರದ ಪ್ರದೇಶ. ಅಂತಹ ಟಿಬೆಟ್ನ ದುರ್ಗಮ ಕಣಿವೆಗಳನ್ನು ಏಕಾಂಗಿಯಾಗಿ ಪ್ರವೇಶ ಮಾಡಿದರು ಕಾಲ್ನಡಿಗೆಯಲ್ಲಿ. ಇದು ನಡೆದದ್ದು 1860ರ ದಶಕ. ಇನ್ನು ಥಿಯೋಸಾಫಿಕಲ್ ಸೊಸೈಟಿಯನ್ನು ಅವರು ಪ್ರಾರಂಭ ಮಾಡಿರಲಿಲ್ಲ. ಸಾಧನೆಯಲ್ಲಿ ತೊಡಗಿಕೊಂಡಿದ್ದರು, ಸಾಕಷ್ಟು ಅಧ್ಯಯನವನ್ನು, ವ್ಯಾಸಂಗವನ್ನು ಮಾಡ್ತಾ ಇದ್ದರು.
ಕಾಲ್ನಡಿಗೆಯಲ್ಲಿ ಟಿಬೆಟ್ನ ದುರ್ಗಮ ಕಣಿವೆಗಳ ಮಧ್ಯೆ ಏಕಾಂಗಿ ಮಹಿಳೆ ಒಳನುಗ್ತಾರೆ. ಮೌರ್ಯ ಋಷಿಗಳ ಆಶ್ರಮವನ್ನು ತಲುಪ್ತಾರೆ. ಆ ಆಶ್ರಮದಲ್ಲಿ 2 ವರ್ಷಗಳ ಕಾಲ ಉಳ್ಕೋತಾರೆ. ಮೌರ್ಯರು ಆಕೆಯ ಗುರುಗಳು, ಜೀವನ್ಮುಕ್ತ ಗುರುಗಳು, ಮಹಾತ್ಮರು. ಅವರ ಆಶ್ರಮದಲ್ಲಿ ಉಳಿದು ಆ ಗುರುಗಳ ಸನ್ನಿಧಿಯಲ್ಲಿ ಪುರಾತನ ಗ್ರಂಥಗಳ ಒಂದು ಅಧ್ಯಯನವನ್ನು ಮಾಡ್ತಾರೆ. ಜೀವನ್ಮುಕ್ತ ಗುರುಗಳಾದ ಮೌರ್ಯರು ಶ್ವೇತರ್ಷಿ ಸಂಘಕ್ಕೆ ಸೇರಿದಂತಹ ಜೀವನ್ಮುಕ್ತ ಮಹಾತ್ಮರು ಅವರು. ಅವರ ಆಶ್ರಮದಲ್ಲಿ ಕಿಯೂಟಿ ಗ್ರಂಥಗಳು ಅಂತ ಇತ್ತು. ಈಗಲೂ ಇದೆ ಅವರ ಬಳಿ. ಆಶ್ರಮ ಈಗಲೂ ಇದೆ. ಸಾಮಾನ್ಯ ಮನುಷ್ಯರಿಗೆ ಅಲ್ಲಿ ಹೋಗಿ ತಲುಪಲಿಕ್ಕೆ ಸಾಧ್ಯವಿಲ್ಲ. ಆ ಕಿಯೂಟಿ ಗ್ರಂಥಗಳು ಬಹಳ ಪುರಾತನ ಗ್ರಂಥಗಳು. ಆ ಗ್ರಂಥಗಳನ್ನು ಸೆನ್ಸಾರ್ ಅನ್ನುವಂತಹ ಒಂದು ಭಾಷೆಯಲ್ಲಿ ಬರೆದಿದ್ದಾರೆ. ಸೆನ್ಸಾರ್ ಅನ್ನೋ ಭಾಷೆ ಸಂಸ್ಕೃತಕ್ಕಿಂತ ಪುರಾತನ ಕಾಲದ ಭಾಷೆ. ಆ ಭಾಷೆಯನ್ನು ಮಾತನಾಡುವಂತಹ ಜನ ಈಗ ಇಲ್ಲ. ಆ ಭಾಷೆಯನ್ನು ಓದುವ ಜನ ಕೂಡ ಈಗ ಇಲ್ಲ, ಬಹಳ ಅಪರೂಪ. ಈ ನಾಗರಿಕ ಪ್ರಪಂಚದಲ್ಲಿ ಅವರು ಕಂಡು ಬರ್ತಾ ಇಲ್ಲ. ಆ ಭಾಷೆಯನ್ನು ಮೃತ ಭಾಷೆ, ದ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಕಾರಣ ಆ ಭಾಷೆಯನ್ನು ಬಳಸುವವರು, ಉಪಯೋಗಿಸುವವರು ಈಗ ಇಲ್ಲವೇ ಇಲ್ಲ. ಸಂಸ್ಕೃತಕ್ಕಿಂತ ಪುರಾತನವಾದಂಥ ಭಾಷೆ. ಅಂಥ ಸೆನ್ಸಾರ್ ಭಾಷೆಯಲ್ಲಿ ಕಿಯೂಟಿ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಕಿಯೂಟಿ ಗ್ರಂಥಗಳ ಪ್ರತಿಗಳು ಮೌರ್ಯ ಋಷಿಗಳ ಆಶ್ರಮದಲ್ಲಿತ್ತು. ಆ ಕಿಯೂಟಿ ಗ್ರಂಥಗಳಲ್ಲಿರುವ ಕೆಲವು ವಿಷಯಗಳ ಸಾರ ಸಂಗ್ರಹವನ್ನು ಧ್ಯಾನ ಗ್ರಂಥ ಕವನಗಳು ಅಥವಾ ದ ಬುಕ್ ಆಫ್ ಧ್ಯಾನ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಅಲ್ಲಿ ಧ್ಯಾನ ಗ್ರಂಥ ಕವನಗಳು ಅನ್ನೋದು ಕನ್ನಡದಲ್ಲಿ ಸುಕೃಷ್ಣಮೂರ್ತಿಗಳು, ಇಫ್ ಐ ಆಮ್ ರೈಟ್, ಬರೆದಿರುವಂತಹ ಗ್ರಂಥ ಅದು. ಈ ಧ್ಯಾನ ಗ್ರಂಥ ಕವನಗಳು ಅನ್ನೋದು ದ ಬುಕ್ ಆಫ್ ಧ್ಯಾನ್. ಧ್ಯಾನ್ ಅಂತ ಟಿಬೆಟಿ ಭಾಷೆಯಲ್ಲಿ ಹೇಳಿದರೆ ಅದರ ಅರ್ಥ ಧ್ಯಾನ ಅಂತ. ಬುಕ್ ಆಫ್ ಧ್ಯಾನ್ ಅಂದರೆ ಧ್ಯಾನದ ಪುಸ್ತಕ. ಆ ಧ್ಯಾನದ ಪುಸ್ತಕದಲ್ಲಿ ಏನಿದೆ? ಕಿಯೂಟಿ ಗ್ರಂಥಗಳಲ್ಲಿರುವಂತಹ ಸೃಷ್ಟಿಗೆ ಸಂಬಂಧಪಟ್ಟ ಸಾರ ಸಂಗ್ರಹ ಅದರಲ್ಲಿದೆ. ಆ ಧ್ಯಾನ ಗ್ರಂಥಗಳಲ್ಲಿ ಸ್ಟಾನ್ಸಾಗಳು ಇದೆ. ಸ್ಟ್ಯಾನ್ಸಾ ನಂಬರ್ 1 2 3 4 5 6 7 ಆ ಥರ. ಆ ಸ್ಟ್ಯಾನ್ಸಾಗಳಲ್ಲಿ ಹಂತ ಹಂತವಾಗಿ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಕವನಗಳ ಮೂಲಕ, ಅಂದರೆ ಪೊಯೆಟಿಕ್ ಲ್ಯಾಂಗ್ವೇಜಲ್ಲಿ ನೀಡಿದರೆ ಅದನ್ನು ಮಹಾತ್ಮರು. ಅಂಥ ಧ್ಯಾನ ಗ್ರಂಥ ಕವನಗಳನ್ನು, ಕಿಯೂಟಿ ಗ್ರಂಥಗಳನ್ನು ಈಕೆ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದಾಗ ಆಕೆಗೆ ಸೃಷ್ಟಿಗೆ ಸಂಬಂಧಪಟ್ಟ ಆಳ ಸತ್ಯಗಳ ಅರಿವಾಯಿತು. ಆ ಅರಿವನ್ನು ತಲೆಯಲ್ಲಿ ಇಟ್ಕೊಂಡಿದ್ದರು ಅವರು. ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು ಆ ಜ್ಞಾನ. ಮುಂದೆ 1888 ಇಸವಿ ಥಿಯೋಸಾಫಿಕಲ್ ಸೊಸೈಟಿ 1875 ಪ್ರಾರಂಭವಾಯಿತು. 1877 ಐಸಿಸ್ ಅನ್ವೇಲ್ಡ್ ಅನ್ನುವಂಥ ಒಂದು ಗ್ರಂಥವನ್ನು ಪ್ರಕಟಿಸಿದರು, ಬರೆದು ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು. ಐಸಿಸ್ ಅನ್ವೇಲ್ಡ್ ಆ ಗ್ರಂಥ ಒಂದು ಸುಂದರವಾದ ಗ್ರಂಥ. ಅದು ಸಹ ಸೃಷ್ಟಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಒಳಗೊಂಡಿದೆ. ಮುಂದೆ 1888 ಅಂದರೆ ಸೊಸೈಟಿ ಪ್ರಾರಂಭವಾದ 13 ವರ್ಷಗಳ ನಂತರ ಗುಪ್ತ ಸಿದ್ಧಾಂತ ಅನ್ನೋ ಗ್ರಂಥವನ್ನು ಬರೆದು ಪ್ರಕಟಿಸಿದರು ಅವರು, ಸೀಕ್ರೆಟ್ ಡಾಕ್ಟ್ರಿನ್. ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂತಹ ಗ್ರಂಥ ಎಂತಹ ಉತ್ಕೃಷ್ಟ ಗ್ರಂಥ ಅಂದರೆ, ಆಲ್ಬರ್ಟ್ ಐನ್ಸ್ಟೈನ್ ಅನ್ನುವಂತಹ ಒಬ್ಬ ಪ್ರಖ್ಯಾತ ಭೌತಶಾಸ್ತ್ರಜ್ಞ ಎಂತಹ ವಿಜ್ಞಾನಿ ಆತ ಅಂದರೆ, ಪ್ರಪಂಚದ ಒಂದು ವೈಜ್ಞಾನಿಕ ಯೋಚನಾ ಲಹರಿಯನ್ನು ಪರಿಪೂರ್ಣವಾಗಿ ಬದಲಾಯಿಸಿದವನು, ಪರಿವರ್ತಿಸಿದವನು ಆಲ್ಬರ್ಟ್ ಐನ್ಸ್ಟೈನ್.
ಆಲ್ಬರ್ಟ್ ಐನ್ಸ್ಟೈನ್ ವೈಜ್ಞಾನಿಕ ಪ್ರಪಂಚದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ತನ್ನ ಸಾಪೇಕ್ಷ ಸಿದ್ಧಾಂತದ ಮೂಲಕ, ಥಿಯರಿ ಆಫ್ ರಿಲೇಟಿವಿಟಿ. ಅದರಲ್ಲಿ ಎರಡು ಥಿಯರಿ ಬರುತ್ತೆ, ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ, ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿ. ಈ ಸಾಪೇಕ್ಷ ಸಿದ್ಧಾಂತವನ್ನು ಪ್ರಕಟಿಸಿ ವೈಜ್ಞಾನಿಕ ಜಗತ್ತನ್ನೇ ಬೆರಗುಗೊಳಿಸಿ ವಿಜ್ಞಾನದ ಒಂದು ಮಾರ್ಗವನ್ನೇ ಬದಲಾಯಿಸಿಬಿಟ್ಟ ಆಲ್ಬರ್ಟ್ ಐನ್ಸ್ಟೈನ್. ಅಂದರೆ ಭೌತ ಪ್ರಪಂಚದ ಆಳ ವಿಶ್ವಾಸ ನಂಬಿಕೆಗಳು ಜನರಿಗೇನಿತ್ತೋ, ವಿಜ್ಞಾನಿಗಳಿಗೇನಿತ್ತೋ ಅದು ಬದಲಾಗೋಯ್ತು ಆಲ್ಬರ್ಟ್ ಐನ್ಸ್ಟೈನನ ಸಂಶೋಧನೆಗಳ ಮೂಲಕ. ಅಂಥ ಆಲ್ಬರ್ಟ್ ಐನ್ಸ್ಟೈನ್, ದ ಮೋಸ್ಟ್ ಬ್ರೈನಿ ಸೈಂಟಿಸ್ಟ್ ಆಫ್ ದ ವರ್ಲ್ಡ್, ಸೋ ಫಾರ್ ನೋನ್ ಟು ಅಸ್, ಸೋ ಬ್ರೈನಿ ಆತ. ಅಂತಹ IQ ವಾಸ್ ವೆರಿ ಹೈ. ಆತನ ಇಂಟೆಲಿಜೆನ್ಸ್ ಕೋಶೆಂಟು ತುಂಬ ಹೈ ಇತ್ತು. ಅಂತಹ ವ್ಯಕ್ತಿಯ ಮೇಜಿನ ಮೇಲೆ ರೆಫರೆನ್ಸ್ ಬುಕ್ ಆಗಿ ಸದಾ ಇರ್ತಾ ಇದ್ದದ್ದು ಸೀಕ್ರೆಟ್ ಡಾಕ್ಟ್ರಿನ್ ಪುಸ್ತಕ. ಅಂದರೆ ವಿಜ್ಞಾನಿಗೆ ಈ ಗ್ರಂಥದಲ್ಲಿ ವೈಜ್ಞಾನಿಕ ಸತ್ಯಗಳು ಸಿಕ್ಕಿತ್ತು. ಆತ ಅದನ್ನು ರೆಫರೆನ್ಸ್ ಬುಕ್ ಆಗಿ ಆತನಿಗೆ ಅರ್ಥವಾಗದ ಕೆಲವು ವಿಚಾರಗಳನ್ನು ಪರಿಹರಿಸಲು ಬಳಸ್ತಾ ಇದ್ದಂಥ ಪುಸ್ತಕ ಅದು. ಮತ್ತೊಂದು ಕಡೆ ದೇರ್ ವಾಸ್ ಎ ಗ್ರೇಟ್ ಇಂಗ್ಲಿಷ್ ಪೊಯೆಟ್ ಕಾಲ್ಡ್ ಟೆನಿಸನ್. ನಿಮ್ಗೆ ಎಷ್ಟು ಜನರಿಗೆ ಆತನ ಹೆಸರು ಗೊತ್ತೋ? ಐ ರಿಯಲಿ ಡೋಂಟ್ ನೋ. ಟೆನಿಸನ್, ಆಲ್ಫ್ರೆಡ್ ಟೆನಿಸನ್, ALFRED, ಆಲ್ಫ್ರೆಡ್ ಟೆನಿಸನ್, ಒನ್ ಆಫ್ ಮೈ ಫೇವರಿಟ್ ಪೊಯೆಟ್ಸ್, ಇಂಗ್ಲಿಷ್ ಪೊಯೆಟ್. ಟೆನಿಸನ್ನ ಮೇಜಿನ ಮೇಲೆ ಈ ಗ್ರಂಥ ಇತ್ತಂತೆ. ಆತ ಮರಣ ಹೊಂದಿದಾಗ. ಯಾವ ಗ್ರಂಥ ಇತ್ತು? ಸೀಕ್ರೆಟ್ ಡಾಕ್ಟ್ರಿನ್. ಎ ಪೊಯೆಟ್ ಹ್ಯಾಡ್ ಇಟ್ ಆನ್ ಹಿಸ್ ಟೇಬಲ್. ಓಕೆ, ಅಂದರೆ ನೋಡಿ ಎಷ್ಟು ಜನರನ್ನು ಆಕರ್ಷಿಸಿತು ಈ ಗ್ರಂಥ. ಪ್ರಕಟವಾದಂತಹ ಕೆಲವೇ ತಿಂಗಳಲ್ಲಿ ಎಲ್ಲ ಪ್ರತಿಗಳ ಮಾರಾಟವಾಗೋಯಿತು. ಅದ್ಭುತವಾದ ಜ್ಞಾನ ಭಂಡಾರವನ್ನು ಹೊಂದಿತ್ತು ಆ ಸೀಕ್ರೆಟ್ ಡಾಕ್ಟ್ರಿನ್, ಹೊಂದಿದೆ ಇವತ್ತಿಗೂ. ಆ ಗ್ರಂಥ ಮೊದಲು 2 ವಾಲ್ಯೂಮ್ ಆಗಿ ಬಂತು, ಮಧ್ಯದಲ್ಲಿ 3 ವಾಲ್ಯೂಮ್ ಆಗಿ ಪ್ರಕಟಿಸಿದರು. ಹಲವಾರು ಪ್ರಿಂಟ್ಗಳು ಹೊರಬಂದಿದೆ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ. ಇಂತಹ ಗುಪ್ತ ವಿಜ್ಞಾನ ಗ್ರಂಥದ ಉದ್ದೇಶ ಏನು? ಯಾಕಾಗಿ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಈ ಗ್ರಂಥವನ್ನು ರಚಿಸಿದರು? ತಾವು ಕಂಡುಕೊಂಡಂಥ ಸೃಷ್ಟಿಗೆ ಸಂಬಂಧಿಸಿದ ಆಳ ಸತ್ಯಗಳನ್ನು ಜಗತ್ತಿನೊಡನೆ ಹಂಚಿಕೊಳ್ಳಲು. ಏನಾಗುತ್ತೆ ಈಗ ಅವರು ಕಂಡುಕೊಂಡ ಸೃಷ್ಟಿಯ ಸತ್ಯವನ್ನು ನಮ್ಮ ಜೊತೆ ಹಂಚಿಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಅವ್ರು ಬರೀತಾರೆ ಒಂದು ಕಡೆಯಲ್ಲಿ, ಮೂಲ ಉದ್ದೇಶ ಏನು ಅಂದರೆ ಸೃಷ್ಟಿಯ ಆ ಒಂದು ಸೋಜಿಗವನ್ನು, ಅದ್ಭುತವನ್ನು, ರಹಸ್ಯವನ್ನು, ವಿಸ್ಮಯವನ್ನು ನಾವೆಲ್ಲ ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಒಂದು ಸತ್ಯ ನಮಗೆ ಮನದಟ್ಟಾಗತ್ತಂತೆ. ಅದು ಅವರ ವಿಶ್ವಾಸವಾಗಿತ್ತು. ಯಾರ ವಿಶ್ವಾಸ? ಮೇಡಮ್ ಬ್ಲಾವೆಟ್ಸ್ಕಿ ಅವರ ವಿಶ್ವಾಸ. ನಾವು ಅದನ್ನು ಆಳ ಅಧ್ಯಯನ ಮಾಡಿದ್ರೆ ನಮಗೇನಾಗುತ್ತೆ ಗೊತ್ತಾ? ಒಂದು ದರ್ಶನ ಸಿಕ್ಕತ್ತೆ, ಸತ್ಯ ದರ್ಶನ ಸಿಕ್ಕತ್ತೆ. ಯಾವುದು ಅದು ಸತ್ಯ ದರ್ಶನ? ಅವ್ರು ಹೇಳ್ತಾರೆ, ಎಲ್ಲ ವಸ್ತು ವಿಷಯ ವ್ಯಕ್ತಿಗಳ ನಡುವಿನ ಸಾಮರಸ್ಯದಿಂದ ಕೂಡಿದ ಅಂತರ ಸಂಬಂಧಗಳ ಅರ್ಥವಾಗುತ್ತದೆ. ಅಂದರೆ ಈ ಜಗತ್ತಿನಲ್ಲಿ ಇರುವುದೆಲ್ಲ ಒಂದೇ ವಸ್ತು, ಈ ಜಗತ್ತಿನಲ್ಲಿರುವುದೆಲ್ಲ ಒಂದೇ ಮೂಲ ವಸ್ತು, ಒಂದೇ ಮೂಲ ಸತ್ಯ. ಆ ಮೂಲ ಸತ್ಯ ಮತ್ತು ಮೂಲ ವಸ್ತು ಹಲವಾರು ಆಕಾರಗಳ, ಹಲವಾರು ರೂಪಗಳ ಒಂದು ವಿನ್ಯಾಸವನ್ನು ಹೊಂದಿ ಈ ಜಗತ್ತಿನಲ್ಲಿ ಪ್ರಕಟವಾಗಿದೆ. ಆಲ್ ಈಸ್ ಒನ್, ಒನ್ ಈಸ್ ಆಲ್ ಅನ್ನೋಂತಹ ಸತ್ಯದ ಅರಿವಾಗುತ್ತೆ. ಅಂದರೆ ಏಕತ್ವದ ಅನುಸಂಧಾನವಾಗುತ್ತೆ. ಯಾವ ವ್ಯಕ್ತಿಗೆ ಏಕತ್ವದ ಅನುಸಂಧಾನವಾಗುತ್ತೋ ಆ ವ್ಯಕ್ತಿ ಪರಮಯೋಗಿ ಆಗಿಬಿಡ್ತಾನೆ. ಕಾರಣ
ಎಲ್ಲೆಲ್ಲೂ ಆತ ತನ್ನನ್ನೇ ಕಾಣ್ತಾನೆ. ತನ್ನಲ್ಲಿ ಎಲ್ಲರಲ್ಲೂ ತನ್ನನ್ನು ಕಾಣುವ ಒಂದು ಪರಮ ಸಿದ್ಧಿಯನ್ನು ಪಡೆದು ಬಿಡ್ತಾನೆ ಆತ. ಅದೊಂದು ಪರಮ ಸಿದ್ಧಿ, ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ಸಾಕಷ್ಟು ಆಳ ಅಧ್ಯಯನ ಮತ್ತು ವ್ಯಾಸಂಗ ಬೇಕು. ಎಂಥ ಗ್ರಂಥಗಳ ವ್ಯಾಸಂಗ ಬೇಕಾಗತ್ತೆ? ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಗ್ರಂಥದ ಆಳ ಅಧ್ಯಯನ ಮಾಡಿದ ವ್ಯಕ್ತಿಗೆ ಪ್ರತ್ಯೇಕತೆ ಅನ್ನೋದು ಕರಗಿ ಹೋಗುತ್ತೆ. ಯಾಕೆ ಅಂದರೆ ಆತನ ಅರಿವಿಗೆ ಬರುತ್ತೆ, ಜಗತ್ತು ನಾನಾ ವೈವಿಧ್ಯತೆಗಳನ್ನು ಹೊಂದಿದ್ರೂ ಎಲ್ಲ ವೈವಿಧ್ಯತೆಗಳ ಮಧ್ಯೆ ಏಕತ್ವವಿದೆ, ಅಂತರ ಸಂಬಂಧಗಳಿವೆ, ಇಂಟರ್ ಕನೆಕ್ಟೆಡ್ನೆಸ್. ಎವ್ರಿಥಿಂಗ್ ಈಸ್ ಎನ್ ಇಂಟ್ರಿಕೇಟ್, ಇಂಟರ್ವೈನ್ಡ್, ವಂಡರ್ಫುಲ್ ನೆಟ್ವರ್ಕ್. ಜಗತ್ತೆಲ್ಲ ಇಂಟ್ರಿಕೇಟ್ಲಿ ಇಂಟರ್ವೈನ್ಡ್ ನೆಟ್ವರ್ಕ್. ನಾನು ಪ್ರತ್ಯೇಕವಾಗಿದ್ದೀನಿ, ನಾನೇ ಬೇರೆ, ಜಗತ್ತೇ ಬೇರೆ ಅನ್ನೋಂತಹ ಒಂದು ಪ್ರತ್ಯೇಕತೆ ನಮ್ಮಲ್ಲೇನಿದೆ ಅದು ಅಳಿದು ಹೋಗುತ್ತೆ. ನಾನು ಬ್ರಾಹ್ಮಣ, ಈತ ಕ್ಷತ್ರಿಯ, ಆತ ವೈಶ್ಯ, ಈತ ಶೂದ್ರ, ಈತ ಕ್ರೈಸ್ತ, ಆತ ಬೌದ್ಧ. ಮರಣ ಹೊಂದಿದ ಮೇಲೆ ಯಾರೂ ಆ ಮತವನ್ನು ತಲೆ ಮೇಲೆ ಲೇಬಲ್ ಹಾಕ್ಕೊಂಡು ಹೋಗೋದಿಲ್ಲ. ಮರಣ ಹೊಂದಿದ ತಕ್ಷಣ ನಾವೆಲ್ಲ ಹೇಳೋದು ಇಟ್ ಈಸ್ ಎ ಡೆಡ್ ಬಾಡಿ. ಓಕೆ, ಆವಾಗ ಹೆಸರು ಕೂಡ ಹೇಳೋದಿಲ್ಲ, ಇಟ್ಸ್ ಎ ಡೆಡ್ ಬಾಡಿ. ಮನೇಲಿ ಯಾರ್ದಾದ್ರೂ ಮೃತ್ಯು ಆಯಿತು ಅಂತಂದರೆ ಡೆಡ್ ಬಾಡಿ ಬಂತೇನ್ರಿ ಮನೆಗೆ ಅಂತ ಫೋನ್ ಮಾಡ್ತಾರೆ. ಯಾರಾದರೂ ಬಂತ ಡೆಡ್ ಬಾಡಿ, ಅಲ್ಲಿವರೆಗೂ ಅವ್ನು ರಾಮಯ್ಯನೋ ಸೋಮಯ್ಯನೋ ನಾಗೇಶನೋ ಸೋಮೇಶನೋ ಆಗಿರ್ತಾನೆ. ಸತ್ತ ಮೇಲೆ ಬಂತ ಬಾಡಿ ಮನೆಗೆ ಅಂತಾರೆ. ಅವಾಗ ಯಾರು ಕ್ರೈಸ್ತನೋ ಅನ್ನಲ್ಲ, ಬ್ರಾಹ್ಮಣನೋ ಅನ್ನಲ್ಲ, ವೈಶ್ಯನೋ ಅನ್ನಲ್ಲ. ಓಕೆ, ಎವ್ರಿಥಿಂಗ್ ಬಿಕಮ್ಸ್ ಎ ಡೆಡ್ ಬಾಡಿ ಒನ್ಸ್ ಎ ಪರ್ಸನ್ ಈಸ್ ಡೆಡ್ ಅಲ್ವಾ? ಬದುಕಿರೋ ತನಕ ಈ ಲೇಬಲ್ಗಳನ್ನು ಹಚ್ತೀವಿ. ಮನುಷ್ಯನೇ ಅಲ್ಲ, ಎಲ್ಲ ಮನುಷ್ಯರು ಒಂದು ಅಂತಲೇ ಅಲ್ಲ, ಮನುಷ್ಯರೇ ಅಲ್ಲ, ಪ್ರಾಣಿಗಳು, ಜಂತುಗಳು, ಕೀಟಗಳು, ಪಕ್ಷಿಗಳು, ಪಶುಗಳು, ಎಲ್ಲದರ ಹಿಂದೆ ಇರೋದು ಒಂದೇ ಸತ್ಯ. ಪಶು ಪಕ್ಷಿಗಳು ಪ್ರಾಣಿಗಳು ಸಜೀವಿಗಳೇ ಅಲ್ಲ, ನಿರ್ಜೀವಿಗಳ ಹಿಂದೆ ಇರೋದು ಒಂದೇ ಪರಮ ಸತ್ಯ. ಕಲ್ಲು ಬಂಡೆಗಳಲ್ಲಿ ಮಿಡಿತಾ ಇರುವಂತಹ ಆ ಒಂದು ಚೈತನ್ಯವೂ ಭಗವಂತನೇ. ಬದುಕಿರುವ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಮಿಡಿತಾ ಇರುವಂಥ ಜೀವವೂ ಆ ಭಗವಂತನೇ. ಆ ಭಗವಂತ ಪ್ರಜ್ಞಾರೂಪವಾಗಿ ಮಿಡಿತಾ ಇದ್ದಾನೆ. ಪ್ರಜ್ಞಾರೂಪ ಅಂದರೆ ಕಾನ್ಷಸ್ನೆಸ್. ಕಾನ್ಷಸ್ನೆಸ್ is the ultimate source. Absolute consciousness is the ultimate source from which everything has emanated. ಪ್ರತಿಯೊಂದು ಈ ಜಗತ್ತಿನಲ್ಲಿರುವ ವಸ್ತುಗಳಾಗಲಿ, ಪ್ರಾಣಿಗಳಾಗಲಿ, ಸಸ್ಯಗಳಾಗಲಿ, ಮನುಷ್ಯರಾಗಲಿ ಬಂದಿರೋದು ಆ ಮೂಲದಿಂದಲೇ. ಹಾಗಾಗಿ ಒಂದೇ ಮೂಲದಿಂದ ಬಂದಿರುವಾಗ ನಮ್ಮ ನಡುವೆ ಅಂತರ ಸಂಬಂಧಗಳಿವೆ. We are all interconnected. ಆ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಇದೆಯಲ್ಲ, ಅದರ ಬಗ್ಗೆ ಈಗ ಬಹಳ ಸಂಶೋಧನೆಗಳು ನಡೀತಾ ಇದೆ ವಿಜ್ಞಾನದಲ್ಲಿ. ಈ ಕ್ವಾಂಟಮ್ ಫಿಸಿಕ್ಸ್ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸಂಶೋಧನೆಗಳು ಯಾವ ಹಂತಕ್ಕೆ ತಂದಿದೆ ಜಗತ್ತನ್ನು ಅಂದರೆ, ಈ ಜಗತ್ತು ಇಟ್ ಈಸ್ ನಾಟ್ ಐಸೋಲೇಟೆಡ್ ಪೀಸಸ್ ಆಫ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಒನ್ ಹೋಲ್ ಎಕ್ಸಿಸ್ಟೆನ್ಸ್ ಅನ್ನುವಂತಹ ಸತ್ಯವನ್ನು ವಿಜ್ಞಾನ ಕೂಡ ಅರ್ಥ ಮಾಡ್ಕೊಳ್ತಿದೆ. ನಾನು ಮೊನ್ನೆ ಈ ಬಿ ಎಡ್ ಕಾಲೇಜಿನಿಂದ ಬಿ ಎಡ್ ಸ್ಟೂಡೆಂಟ್ಸ್ ಬಂದಿದ್ದರು ಕಳೆದ ಶನಿವಾರ. ಲಾಸ್ಟ್ ಸ್ಯಾಟರ್ಡೇ ಅರೌಂಡ್ ಒಂದು 85 ಜನ ವಿದ್ಯಾರ್ಥಿಗಳು, ಬಿ ಎಡ್ ವಿದ್ಯಾರ್ಥಿಗಳನ್ನು ಕರೆಸಿದ್ವಿ ನಾವಿಲ್ಲಿಗೆ. ಸ್ಕೂಲ್ ಆಫ್ ಮೆಡಿಟೇಷನ್ ಆ್ಯಂಡ್ ಥಿಯಾಸಫಿ SOTM ಅಂತಿದೆಯಲ್ಲ, ಆ SOTMನ ಪರವಾಗಿ ಒಂದು ದಿನದ ಕಾರ್ಯಕ್ರಮ ಮಾಡಿದ್ವಿ. ಫ್ಯಾಕಲ್ಟಿ ಕೂಡ ಬಂದಿದ್ದರು. ಆಗ ಒಂದು ಉಪನ್ಯಾಸವನ್ನು ಮಾಡಿದೆ. ಉಪನ್ಯಾಸ ಅನ್ನಕ್ಕಿಂತ ಅದು ದೃಶ್ಯಶ್ರವಣ ಮಾಧ್ಯಮದಲ್ಲಿ ನೀಡಿದಂತಹ ಒಂದು ಉಪನ್ಯಾಸ. ಆ ಉಪನ್ಯಾಸದ ವಿಷಯ ಅದು ಯಾವ ಶೀರ್ಷಿಕೆಯನ್ನು ಹೊಂದಿತ್ತು ಅಂತಂದರೆ, ವಿಜ್ಞಾನದಿಂದ ವಿಸ್ಮಯ,
ವಿಜ್ಞಾನದಿಂದ ವಿಸ್ಮಯದ ಕಡೆಗೆ, ವಿಸ್ಮಯದಿಂದ ವಿನಮ್ರತೆಯ ಕಡೆಗೆ. ಶೀರ್ಷಿಕೆ ಫ್ರಮ್ ಸೈನ್ಸ್ ಟು ವಂಡರ್ ಅಂಡ್ ವಂಡರ್ ಟು ಹ್ಯುಮಿಲಿಟಿ. ವಿಜ್ಞಾನ ಆಳವಾಗಿ ಅಧ್ಯಯನ ಮಾಡಿದ್ರೆ ನಮಗೆ ವಿಸ್ಮಯ ಆಗೋಗುತ್ತೆ. ಹೀಗೂ ಉಂಟಾ? ವಿಜ್ಞಾನ ಸೃಷ್ಟಿಯ ಆಳ ಸತ್ಯಗಳನ್ನು ಬಿಡಿಸಿ ಹೇಳ್ತಾ ಇದ್ದರೆ ಇಷ್ಟು ವಿಶಾಲ ಜಗತ್ತಿದೆಯಾ ಇಲ್ಲಿ? ಇಷ್ಟು ವಿಶಾಲ ಜಗತ್ತು, ಎಷ್ಟು ಸಂಕೀರ್ಣವಾದ ಜಗತ್ತು. ಅಪ್ಪ, ಇಂಥ ಜಗತ್ತಿನಲ್ಲಿ ಇಷ್ಟು ವೈಶಾಲ್ಯತೆಯ ಮಧ್ಯೆ ನಾನು ಒಬ್ಬ ಮನುಷ್ಯ. ಐ ಆಮ್ ನಥಿಂಗ್. I am not even a speck of 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 a speck. ಧೂಳಿನ ಕಣದಲ್ಲಿನ ಕಣವೂ ಅಲ್ಲ ನಾನು. ಐ ಆಮ್ ನಥಿಂಗ್ ಅನ್ನುವಂತಹ ಒಂದು ವಿನಮ್ರತೆ ಮೂಡುತ್ತೆ ನಮ್ಮಲ್ಲಿ. ಅಂದರೆ ವಿಜ್ಞಾನದ ಆಳ ಅಧ್ಯಯನ ಮಾಡಿದರೆ ಒಂದು ಬೆರಗು, ವಂಡರ್, ವಿ ಸ್ಟಾರ್ಟ್ ವಂಡರಿಂಗ್, ಇಸ್ ದಿಸ್ ದ ಎಕ್ಸಿಸ್ಟೆನ್ಸ್ ಅಂತ. ಆ ವಂಡರ್ ಅನ್ನೋದು ಮುಂದೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಐ ಆಮ್ ನಥಿಂಗ್, ನಾನು ಏನೇನೂ ಅಲ್ಲ ಈ ಜಗತ್ತಿನಲ್ಲಿ, ಇಷ್ಟು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಐ ಆಮ್ ನೋ ಬಾಡಿ. ಆದರೆ ನಮ್ಮ ಅಹಂ ಏನು ಹೇಳುತ್ತೆ? ಅಹಂ ಅದನ್ನು ಒಪ್ಕೊಳ್ಳಲ್ಲ. ಏನು ಹೇಳುತ್ತೆ? ನಾನೇ ಎಲ್ಲ ಅಂತ ಹೇಳುತ್ತೆ. ಆ ನಾನೇ ಎಲ್ಲ, ನಾನು ಅನ್ನೋ ಭಾವ ಅಳಿಬೇಕು ಅಂದರೆ ವೈಶಾಲ್ಯದ ದರ್ಶನವಾಗಬೇಕು. ಆ ವೈಶಾಲ್ಯದ ದರ್ಶನ ವೈಜ್ಞಾನಿಕವಾಗಿ ಆಗಬಹುದು. ವಿಶ್ವವನ್ನು ಅರಿತುಕೊಳ್ಳೋ ಪ್ರಯತ್ನ ಮಾಡಿದಾಗ ವೈಜ್ಞಾನಿಕವಾಗಿ, ಇಲ್ಲ ಅಧ್ಯಾತ್ಮ ಗ್ರಂಥಗಳನ್ನು ಓದ್ತಾ ಪ್ರಜ್ಞೆ ವಿಶಾಲವಾಗಿಬಿಡ್ಬೋದು. ಐ ಆಮ್ ನಥಿಂಗ್, ನನ್ನ ಅಹಂಭಾವ ಕರಗಿ ಹೋಗಬಹುದು. ಅಥವಾ ತತ್ವಶಾಸ್ತ್ರವನ್ನು ತಗೊಂಡು ಆಳ ಚಿಂತನೆಗಳನ್ನು ಮಾಡ್ತಾ ಹೋದರೆ ಆ ಚಿಂತನೆಗಳ ಆಳಕ್ಕೆ ಇಳಿದಾಗ ನಾನು ಏನೂ ಅಲ್ಲ, ನಾನು ಕನಿಷ್ಠದಲ್ಲಿನ ಕನಿಷ್ಠವೂ ಅಲ್ಲ ನಾನು ಅನ್ನುವಂಥ ಭಾವ ತತ್ವಶಾಸ್ತ್ರದ ಮೂಲಕನೂ ಆಗಬಹುದು. ಅಹಂ ಅಳಿಲಿಕ್ಕೆ ಈ 3 ವಿಧಾನಗಳು. ಅದನ್ನು ಆ ಒಂದು ಪ್ರೆಸೆಂಟೇಷನ್ ಕೊಡುವಾಗ ನಂದು ಒಂದು ಸ್ಲೈಡ್ ಇತ್ತು. ದಟ್ ಕ್ರಿಯೇಟೆಡ್ ಸೋ ಮಚ್ ವಂಡರ್ ಇನ್ ಮೀ. ನಾನು ಇತ್ತೀಚೆಗೆ ಒಂದು 4 ತಿಂಗಳಿಂದ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆಳ ವೈಜ್ಞಾನಿಕ ಸತ್ಯಗಳನ್ನು ಕೆದಕ್ತಾ ಹೋಗ್ತಿದ್ದೀನಿ. ಸಾಹಿತ್ಯಕ್ಕೇನೀಗ ಕೊರತೆ ಇಲ್ಲ. ಕ್ಲಿಕ್ ಆಫ್ ದ ಬಟನ್, ಎಷ್ಟು ಬೇಕು ಅಷ್ಟು ಸಿಕ್ಕುತ್ತೆ ಓದಲಿಕ್ಕೆ. ಮೊದಲಿನ ಥರ ಗ್ರಂಥಗಳನ್ನು ಹುಡುಕೊಂಡು ನೀವೆಲ್ಲೋ ಲೈಬ್ರರಿಗಳನ್ನೆಲ್ಲ ಸುತ್ತಬೇಕಾಗಿಲ್ಲ. ನಿಮ್ಮ ಮೊಬೈಲ್ನ ಓಪನ್ ಮಾಡಿ ಸರ್ಚ್ ಎಂಜಿನ್ಗಳಿಗೆ ಹೋಗಿ ಕೆಲವು ಕೀವರ್ಡ್ಗಳನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ 100,000 ಪೇಜ್ಗಳ ಸಾಹಿತ್ಯ ಸಿಕ್ಕುತ್ತೆ. ಓದ್ದಷ್ಟು ಸಿಕ್ಕುತ್ತೆ. ನಾನು ಈ ರಿಸರ್ಚ್ ಮಾಡ್ತಾ ಇದ್ದೆ. ಕಾರಣ, ಈ ಸೃಷ್ಟಿಯ ಬಗ್ಗೆ ನಾನೀಗ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ವಿಷಯಗಳು ಬೇಕಲ್ವಾ. 15-16 ವರ್ಷದ ಹಿಂದೆ ಒಂದು ಸರಣಿ ಉಪನ್ಯಾಸ ಮಾಡಿದ್ದೆ, ಸೃಷ್ಟಿಯಿಂದ ಲಯದವರೆಗೆ ಅಂತ. ಆಗಿನ ವಿಜ್ಞಾನದ ಸಂಶೋಧನೆಗಳಿಗೂ ಈಗಿನ ವಿಜ್ಞಾನದ ಸಂಶೋಧನೆಗಳಿಗೂ ಬಹಳಷ್ಟು ಬದಲಾವಣೆ ಆಗೋಗಿದೆ. ಮೊನ್ನೆ ಕೊಟ್ಟ ಒಂದು ಪ್ರೆಸೆಂಟೇಷನಲ್ಲಿ ಐ ಹ್ಯಾಡ್ ಎ ವಂಡರ್ಫುಲ್ ಕಂಟೆಂಟ್. ಒಂದು ಸ್ಲೈಡು. ಆ ಸ್ಲೈಡ್ ಏನು ಹೇಳುತ್ತೆ ಗೊತ್ತಾ? ಬ್ಯೂಟಿಫುಲಿ ಡೆಪಿಕ್ಟೆಡ್ ವಿತ್ ಪಿಕ್ಚರ್ಸ್. ಅದೇನು ಹೇಳುತ್ತೆ ಅಂದರೆ, ನೀವು ಮಾತನಾಡಿದಾಗ ನಿಮ್ಮ ಧ್ವನಿ ಪೆಟ್ಟಿಗೆಯಿಂದ ಮೇಲೇರಿದಂತಹ ಒಂದು ಪರಮಾಣುವಿನ ಕಂಪನವು ಕೋಟ್ಯಾಂತರ ಮೈಲಿಗಳ ವಿಶ್ವದ ತೂದಿಯಲ್ಲಿರುವಂತಹ ಒಂದು ನಕ್ಷತ್ರದ ಅಣುವನ್ನು ಕಂಪಿಸುವಂತೆ ಪ್ರೇರೇಪಿಸುತ್ತದೆ. ನಾನು ಇದನ್ನು ಹೇಳ್ತಾ ಇರೋದು ರಾಮಾಯಣ ಮಹಾಭಾರತದಿಂದ ಅಲ್ಲ. ನಾನು ಇದನ್ನು ಹೇಳ್ತಾ ಇರೋದು ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸಿಂದ. ವಿಜ್ಞಾನದ ಒಂದು ಸಂಶೋಧನೆ ಹೇಳುತ್ತೆ, ನೀವು ಮಾತನಾಡಿದಾಗ ಕಂಪಿಸಲು ಪ್ರಾರಂಭಿಸಿ ಮೇಲೇರಿದ ಒಂದು ಅಣು
ವಿಶ್ವದ ತುದಿಯಲ್ಲಿ ಕೋಟಿ 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 ಕಿಲೋಮೀಟರ್ಗಳು ಮೈಲಿಗಳ ದೂರದಲ್ಲಿದೆ ಈ ವಿಶ್ವದ ಅಂಚು. ಇನ್ನು ಯಾರಿಗೂ ಗೊತ್ತಿಲ್ಲ, ಅದು ವಿಸಿಬಲ್ ಯೂನಿವರ್ಸ್ನ ಅಂಚು. ಅದಾದಮೇಲಿದೆ ಅನ್ಅಬ್ಸರ್ವಬಲ್ ಯೂನಿವರ್ಸ್ ಅಂತ. 95% ಅನ್ಅಬ್ಸರ್ವಬಲ್ ಯೂನಿವರ್ಸು, 5% ಇಸ್ ಅಬ್ಸರ್ವಬಲ್ ಯೂನಿವರ್ಸು. ಆ 5% ಅಬ್ಸರ್ವಬಲ್ ಯೂನಿವರ್ಸ್ನ ತುದಿ ಅಂದ್ರೇ ಕೋಟಿ 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 ಸಹಸ್ರ ಕೋಟಿಗಳ ಮೇಲಿಗಳದು. ಇಟ್ ಈಸ್ ಇನ್ ಟ್ರಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅಂತ ಹೇಳ್ತೇವೆ ನಾವು. ಅಷ್ಟು ದೂರದಲ್ಲಿರೋ ನಕ್ಷತ್ರದ ಮತ್ತೊಂದು ಅಣುವನ್ನು ಕಂಪಿಸಲು ಪ್ರೇರೇಪಿಸುತ್ತಂತೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ನು, ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್. ನಾನು ಇದು ಓದಿದ್ದೆ 15-16 ವರ್ಷದ ಹಿಂದೆ. ಪ್ರತಿ ಅಣುವು ಪೇರ್ ಆಗಿರುತ್ತಂತೆ. ಎವ್ರಿ ಆಟಮ್ ಇಸ್ ಪೇರ್ಡ್ ವಿತ್ ಅನದರ್ ಆಟಮ್. ಇಲ್ಲೊಂದು ಆಟಮ್ ಇದೆ ಅಂದರೆ ಇದರ ಪೇರ್ ಎಲ್ಲೋ ಇದೆ. ಎಲ್ಲಿದೆ ನಮಗೆ ಗೊತ್ತಿಲ್ಲ. ಬಹಳ ದೂರದಲ್ಲೂ ಇರ್ಬೋದು, ಹತ್ತಿರದಲ್ಲೂ ಇರ್ಬೋದು. ಈ ಅಣು ಹಿಂಗೆ ಸುತ್ತಾ ಇರುತ್ತೆ. ಏಕೆಂದರೆ ಪ್ರತಿ ಅಣುವಿನಲ್ಲಿ ಚೈತನ್ಯ ಇದೆ, ಅದು ಸುತ್ತುತ್ತೆ. ಸೂಕ್ಷ್ಮ ಕಣ ಅದು. ಈ ಅಣು ಕ್ಲಾಕ್ ವೈಸ್ ಸುತ್ತಾ ಇರೋದು. ಇದ್ದಕ್ಕಿದ್ದಂಗೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿದ್ರೆ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಕ್ಲಾಕ್ ವೈಸ್ ಸುತ್ತಾ ಇರೋದು, ಇದ್ದಕ್ಕಿದ್ದಂಗೆ ಇದು ಸ್ಪಿನ್ನ ಚೇಂಜ್ ಮಾಡಿದ್ರೆ ಅಲ್ಲೆಲ್ಲೋ ಇದ್ರ ಜೋಡಿ ಇದೆಯಲ್ಲ, ಅದು ತನ್ನ ಸ್ಪಿನ್ನ ಏನು ಮಾಡುತ್ತಂತೆ, ಫಟ್ ಅಂತ ಚೇಂಜ್ ಮಾಡುತ್ತೆ. ಇಮ್ಮಿಡಿಯೇಟ್ಲಿ ಈ ಅಣುಗೂ ಅಷ್ಟು ದೂರದಲ್ಲಿರೋದು ಹೆಂಗೆ ಕನೆಕ್ಷನ್ನು? ನಾನ್ ಲೋಕಲ್ ಕನೆಕ್ಷನ್ಸ್ ಅಂತಾರೆ ಸೈನ್ಸಲ್ಲಿ. ನಾನ್ ಲೋಕಲ್ ಕನೆಕ್ಷನ್ಸ್. ಇಟ್ ಹ್ಯಾಪನ್ಸ್ ಇನ್ಸ್ಟಂಟ್ಲಿ ಅಂದರೆ ತಕ್ಷಣವೇ ಆಗುತ್ತೆ. ಅಷ್ಟು ಬೇಗ ಸಿಗ್ನಲ್ ಹೆಂಗೋಯ್ತು? ವಿಜ್ಞಾನ ನಿಮ್ಮನ್ನು ಇಂಥ ಬೆರಗಿಗೆ ಕರ್ಕೊಂಡು ಹೋಗಿ ಕೂಡಿಸ್ಬಿಡುತ್ತೆ. ಕೋಟಿ 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 ಅಣುಗಳು, ಕೋಟಿ ಕೋಟಿ ಅಣುಗಳು, ನಕ್ಷತ್ರಗಳಿರೋವಾಗ ಇಲ್ಲೊಂದು ಅಣು, ಇದ್ರ ಜೋಡಿ ಇನ್ನೆಲ್ಲೋ ಇದೆ, ಇದು ಚೇಂಜ್ ಮಾಡಿದ್ರೆ ಸ್ಪಿನ್ನ, ತಕ್ಷಣ ಅದು ಅಲ್ಲೆಲ್ಲೋ ತನ್ನ ಸ್ಪಿನ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಅಕಾರ್ಡಿಂಗ್ಲಿ. ಅಂದರೆ ಎಷ್ಟರ ಮಟ್ಟಿಗೆ ಕನೆಕ್ಷನ್ಸ್ ಇದೆ, ಇಂಟರ್ ಕನೆಕ್ಷನ್ಸ್ ಹೆಂಗಿದೆ ನೋಡಿ. ಈ ಇಂಟರ್ ಕನೆಕ್ಷನ್ಗಳಿದೆಯಲ್ಲ, ಇದನ್ನು ಜನರಿಗೆ ಮನದಟ್ಟಾಗುವಂತೆ ಮಾಡಿಕೊಡುವ ಪ್ರಯತ್ನವನ್ನು, ಆ ಉದ್ದೇಶವನ್ನು ಮೇಡಮ್ ಬ್ಲಾವೆಟ್ಸ್ಕಿ ಹೊಂದಿದ್ದಾರೆ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ. ನಾನು ನಿಮ್ಗೆ ನೀಡ್ತಾ ಇರೋದು ಒಂದು ಉದಾಹರಣೆ, ಹೇಗೆ ಒಂದು ಆಟಮ್ ಇನ್ನೊಂದು ಆಟಮಿಗೆ ಕನೆಕ್ಟ್ ಆಗುತ್ತೆ ಅಂತ. ಆಟಮ್ಮೇ ಕನೆಕ್ಟ್ ಆಗುತ್ತೆ ಅಂದರೆ ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು, ಎಷ್ಟು ದೊಡ್ಡ ದೊಡ್ಡ ಜೀವಿಗಳು, ಒಂದೊಂದು ಅಣುವಿಗೆ ಕನೆಕ್ಷನ್ ಇದೆ ಅಂದರೆ ನಮ್ಮ ನಡುವೆ ಎಷ್ಟು ಕನೆಕ್ಷನ್ಗಳಿರಬಹುದು. ನಾವು ಈ ಅಂತರ್ ಸಂಬಂಧಗಳ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂತಹ ಒಂದು ಸುಂದರ ಗ್ರಂಥ. ಈ ಗ್ರಂಥ ಹೇಳುತ್ತೆ, ದೇರ್ ಈಸ್ ಅ ಲಾ in the universe and the law is the law of evolution. ಜಗತ್ತಿನಲ್ಲಿ ಒಂದು ಮೂಲ ನಿಯಮ, ಒಂದಲ್ಲ ಹಲವಾರು ನಿಯಮಗಳಿದೆ. ಇದು ಬಹಳ ಮಟ್ಟಿಗೆ ಇದು ಪ್ರಾಶಸ್ತ್ಯವನ್ನು ನೀಡೋದು ಒಂದು ಮುಖ್ಯ ನಿಯಮ. ಆ ನಿಯಮ ಏನು ಅಂದರೆ ಏಕತ್ವದ ನಿಯಮ. ಎವ್ರಿಥಿಂಗ್ ಕಮ್ಸ್ ಔಟ್ ಆಫ್ ಎ ಸಿಂಗಲ್ ಸೋರ್ಸ್ ಅಂತ. ಅದರ ಜೊತೆಗೆ ಇಟ್ ಸೇಸ್ ದೇರ್ ಈಸ್ ಅ ಪ್ಲಾನ್ ಆಫ್ ಗಾಡ್. ಗಾಡ್ ಅನ್ನೋ ಪದ ಬಳಸಲ್ಲ ಅದು ಗ್ರಂಥ, ನಾನು ಹೇಳ್ತೀನಿ ಆಬ್ಸಲ್ಯೂಟ್ ಅಂತ ಬಳಸುತ್ತೆ ಪದ. ದೇರ್ ಈಸ್ ಎ ಪ್ಲಾನ್ ಇನ್ ದ ಯೂನಿವರ್ಸ್ ಆ್ಯಂಡ್ ದ ಪ್ಲಾನ್ ಈಸ್ ದಟ್ ಆಫ್ ಎವಲ್ಯೂಷನ್. ಎವಲ್ಯೂಷನ್ ಅಂದರೆ ಪ್ರತಿಯೊಂದು ಸಂಸರಣೆಗೆ ಒಳಗಾಗಿದೆ, ಪ್ರತಿಯೊಂದು ವಿಕಾಸ ಹೊಂದುತ್ತೆ, ಪ್ರತಿಯೊಂದು ಅಭಿವೃದ್ಧಿ ಹೊಂದುತ್ತೆ. ಅವರು ಸಂಸರಣೆಯನ್ನು 3 ಹಂತಗಳಲ್ಲಿ ಹೇಳ್ತಾರೆ. 3 ರೀತಿಯ ಸಂಸರಣೆ ನಡೀತಾ ಇದೆ ಜಗತ್ತಿನಲ್ಲಿ. ಅಣು, ರೇಣು, ತೃಣ, ಕಾಷ್ಟಾದಿಗಳು ಸಂಸರಣೆ ಅಥವಾ ಬೆಳವಣಿಗೆಯನ್ನು ಹೊಂದಿವೆ. ನಿಂತ ನೀರಾಗಿಲ್ಲ, ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ನಮ್ಮ ಮನಸ್ಸನ್ನೇ ಗಮನಿಸಿ ನೋಡಿ. ಈ ಉಪನ್ಯಾಸಕ್ಕೆ ಮೊದಲು ನನ್ನ ನನ್ನ ಮನಸ್ಥಿತಿ ಹೇಗಿತ್ತು, ಉಪನ್ಯಾಸಕ್ಕೆ ಮೊದಲು ನನ್ನ ಜ್ಞಾನ ಭಂಡಾರ ಹೇಗಿತ್ತು, ಉಪನ್ಯಾಸದ ನಂತರ ನನ್ನ ಜ್ಞಾನ ಭಂಡಾರ ಏನಾಯಿತು? ಬದಲಾಯ್ತಾ ಇಲ್ವಾ? ಕ್ಷಣ ಕ್ಷಣವೂ ನಾವು ಕಲಿತಾ ಇರ್ತೀವಿ ಈ ಜಗತ್ತಿನಲ್ಲಿ. ನಾನು ಕಲಿತಾ ಇದ್ದೀನಿ, ನೀವು ಕಲಿತಾ ಇದ್ದೀರಿ.
ಐ ಆಮ್ ನಾಟ್ ಎನ್ ಎಕ್ಸೆಪ್ಷನ್. ನಾನು ಉಪನ್ಯಾಸ ಮಾಡ್ತಿರ್ಬೋದು, ಬಟ್ ಐ ಆಮ್ ದ ಫಸ್ಟ್ ಲರ್ನರ್. ಟೀಚರ್ ಈಸ್ ದ ಫಸ್ಟ್ ಲರ್ನರ್, ಪ್ರೀಚರ್ ಈಸ್ ದ ಫಸ್ಟ್ ಲರ್ನರ್. ಓಕೆ. ಅಂದರೆ ಕ್ಷಣ ಕ್ಷಣವೂ ನಮ್ಮ ಶರೀರ ಬದಲಾಗ್ತಾ ಇದೆ, ನಮ್ಮ ಮನಸ್ಸು ಬದಲಾಗ್ತಾ ಇದೆ, ವಿಕಾಸ ಹೊಂದುತ್ತಾ ಇದೆ. ಎಷ್ಟೋ ಕೋಟಿ ಕೋಟಿ ವರ್ಷಗಳ ಭೌತಿಕ ಸಂಸರಣೆ ಮನುಷ್ಯನಂತಹ ಒಂದು ಸೃಷ್ಟಿಯನ್ನು ಮಾಡ್ತು. ಎಷ್ಟು ಜನ್ಮಗಳ ಪುಣ್ಯವೋ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಇದಕ್ಕೋಸ್ಕರ ಪ್ರಕೃತಿ ಕೋಟ್ಯಾಂತರ ವರ್ಷಗಳ ಕಾಲ ಕೆಲಸ ಮಾಡಿದೆ, ಅವಿರತವಾಗಿ ಕೆಲಸ ಮಾಡಿದೆ. ಮನುಷ್ಯನಂತ ಒಂದು ಜೀವಿ ಹುಟ್ಟಲಿಕ್ಕೆ ಪ್ರಕೃತಿ ಸತತ ಶ್ರಮವನ್ನು ಹಾಕಿದೆ. ಕೊನೆಗೆ ಮನುಷ್ಯ ಹುಟ್ಟಿದ ಮೇಲೆ ಭಗವಂತ ಸಹ ಒಂದು ದೀರ್ಘ ನಿಟ್ಟುಸಿರನ್ನು ಬಿಟ್ಬಿಟ್ನಂತೆ. ಹಪ್ಪ, ಆಯಿತು ನನ್ನ ಕೆಲಸ ಅನ್ನೋ ಥರ. ಈಗ ನಾವು ಮಾಡ್ತೀವಲ್ಲ, ಮಕ್ಕಳನ್ನ ಬೆಳೆಸಿ ದೊಡ್ಡವರಾಗಿ ಅವ್ರು ಓದು ವಿದ್ಯಾಭ್ಯಾಸ ಮುಗಿದು ಅವ್ರ ಕೆಲಸ ಸಿಕ್ಕು ಮದುವೆ ಆಗಿದ ತಕ್ಷಣ ಹಪ್ಪ ನನ್ನ ಜವಾಬ್ದಾರಿ ಅದು ಮುಗಿಯಲ್ಲ, ಬೇರೆ ವಿಷಯ. ಅದು ನಾವು ಅಂದ್ಕೊಳ್ಳೋದು ಮುಗೀತು ಅಂತ ಅಷ್ಟೇ. ಸೈಕಲಾಜಿಕಲ್ ವಿ ಲೀವ್ ಎ ಲಾಂಗ್ ಸೈ ಅಲ್ವಾ. ಒಂದು ನಿಟ್ಟುಸಿರು ಬಿಟ್ಬಿಡ್ತೀವಿ, ಆಯ್ತಪ್ಪ ನನ್ನ ಕರ್ತವ್ಯ ಮುಗೀತು, ನನ್ನ ಕೆಲಸ ಮುಗೀತು ಅಂತ. ಆದರೆ ಭಗವಂತನೂ ಹಾಗೇನೆ ಒಂದು ನಿಟ್ಟುಸಿರು ಬಿಟ್ಟ ಅಂತ ಹೇಳ್ತಾರೆ. ಯಾಕೆ ಅಂದರೆ ಮಾನವನಂತಹ ಒಂದು ಸೃಷ್ಟಿ ಮಾಡಲಿಕ್ಕೆ ಸೃಷ್ಟಿಯ ಆದಿಯಿಂದ ಪ್ರಯತ್ನಗಳು ನಡೆದಿವೆ. ಪ್ರಕೃತಿ ಬಹಳಷ್ಟು ಶ್ರಮಿಸಿದೆ. ಮನುಷ್ಯನೆಂಬ ಸ್ವಜ್ಞಾನವನ್ನು, ಸ್ವಪ್ರಜ್ಞೆಯನ್ನು ಹೊಂದಿರುವಂತಹ ಒಂದು ಜೀವಿಯ ಸೃಷ್ಟಿ ಆದಮೇಲೆ ಭಗವಂತನಿಗೆ ಅನ್ನಿಸ್ತು, ನನ್ನ ಜವಾಬ್ದಾರಿ ಮುಗೀತು. ಇನ್ನು ಅವನಿಗೆ ಬೆಳೆದ ಒಂದು ಮೆದುಳನ್ನು ಕೊಟ್ಟಿದ್ದೇನೆ, ಬೆಳೆದ ಒಂದು ಮನಸ್ಸನ್ನು ಕೊಟ್ಟಿದ್ದೇನೆ, ಆ ಮನಸ್ಸಿನಲ್ಲಿ ರಾಗಭಾವಗಳನ್ನು ತುಂಬಿದ್ದೇನೆ, ಆ ಮನಸ್ಸಿಗೆ ಆಲೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದೇನೆ, ದುಡಿಯಲಿಕ್ಕೆ ಬೇಕಾದಂತಹ ಕೈಗಳನ್ನು, ಕಾಲುಗಳನ್ನು, ಸದೃಢವಾದ ದೇಹವನ್ನು ಕೊಟ್ಟಿದ್ದೇನೆ. ಇನ್ನು ಅವನೇನು ಮಾಡಬೇಕು? ತನ್ನ ಸಂಸರಣೆಯನ್ನು ತಾನೇ ಡೈರೆಕ್ಟ್ ಮಾಡ್ಕೋಬೇಕು. ಹಿ ಶುಡ್ ಬಿ ದ ಸೆಲ್ಫ್ ಡೈರೆಕ್ಟರ್ ಆಫ್ ಹಿಸ್ ಎವಲ್ಯೂಷನ್. ಇಲ್ಲಿಂದ ಮುಂದೆ ಅವನು ಮುಂದುವರಿಬೇಕು. ಅವನಿಗೆ ಬೇಕಾದಂತಹ ಧರ್ಮಗ್ರಂಥಗಳು ಕೊಟ್ಟಿದ್ದೀನಿ, ಅವನಿಗೆ ಬೇಕಾದ ವಿಜ್ಞಾನ ಕೊಟ್ಟಿದ್ದೀನಿ, ಆತನಿಗೆ ಬೇಕಾದ ತತ್ವಶಾಸ್ತ್ರ ಕೊಟ್ಟಿದ್ದೀನಿ, ಸದೃಢವಾದ ಶರೀರ ಕೊಟ್ಟಿದ್ದೀನಿ, ರಾಗಭಾವಗಳನ್ನು ತುಂಬಿದ ಮನಸ್ಸನ್ನು ಕೊಟ್ಟಿದ್ದೀನಿ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದೀನಿ, ಬುದ್ಧಿ ಪ್ರಜ್ಞೆಯನ್ನು ಕೊಟ್ಟಿದ್ದೀನಿ, ಆತ್ಮವನ್ನು ಒಳಗಿಟ್ಟು ನಾನೇ ಆತ್ಮದಲ್ಲಿ ಕುಳಿತಿದ್ದೀನಿ. ಇಷ್ಟಾದ ಮೇಲೂ ಅವನ ಸಂಸರಣೆಯನ್ನು ಅವನು ನಡೆಸ್ಕೊಳ್ಳಿಲ್ಲ ಅಂದರೆ ಅವನಂತಹ ಮಹಾದಡ್ಡ, ಮೂರ್ಖ, ಮುಟ್ಟಾಳ ಮತ್ತೊಬ್ಬ ಇಲ್ಲ ಅಂತ. ಅಂದರೆ ಅಷ್ಟು ಶ್ರಮಪಟ್ಟು ಭಗವಂತ ಸೃಷ್ಟಿ, ಪ್ರಕೃತಿ, ಮನುಷ್ಯನೆಂಬ ಈ ಒಂದು ಸುಂದರ ಆಕೃತಿಯನ್ನು, ಸುಂದರ ಮನಸ್ಸನ್ನು ಸೃಷ್ಟಿ ಮಾಡ್ತು. ಆದರೆ ಈ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಸಂಸರಣೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಂಸರಣೆ ಅಂದರೆ ಏನು ಅನ್ನೋದ್ರೂ ಕೂಡ ಅರ್ಥ ಗೊತ್ತಿಲ್ಲ ಆತನಿಗೆ. ಆ ಸಂಸರಣೆಯಲ್ಲಿ ತನ್ನ ಪಾತ್ರವೇನು ಅನ್ನೋದನ್ನು ತಿಳ್ಕೊಳ್ತಾ ಇಲ್ಲ. ಈ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಓದಿದಾಗ ಸಂಸರಣೆ 3 ಮುಖಗಳಾಗಿ ನಡೀತಿದೆ ಅಂತ ಅರ್ಥವಾಗುತ್ತೆ. ಒಂದು ಮುಖ ಶಾರೀರಿಕ ಸಂಸರಣೆ, ಶರೀರ ಬೆಳೆದ ರೀತಿ. ಇಂತಹ ಸಮರ್ಪಕ ಶರೀರ ಮತ್ಯಾವ ಜೀವಿಗೂ ಇಲ್ಲ, ಮತ್ಯಾವ ಪ್ರಾಣಿಗೂ ಇಲ್ಲ. ಅರ್ಥ ಆಯ್ತಾ? ದೆರ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ಕಾಲ್ಡ್ ಎವಲ್ಯೂಷನರಿ ಬಯಾಲಜಿ. ಸಂಸರಣ ಜೀವವಿಜ್ಞಾನ. ನಾನು ಈಗೊಂದು 10-12 ವರ್ಷಗಳ ಹಿಂದೆ ಒಂದು ಪುಸ್ತಕ ಓದ್ತಿದ್ದೆ, ಬ್ಯೂಟಿಫುಲ್ ಬುಕ್. ಐ ಬ್ರಾಟ್ ಇಟ್ ಫ್ರಮ್ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿ, BCL, ನಮ್ಮ MG ರೋಡ್ ಹತ್ರ ಇದೆ BCL. ಐ ಆಮ್ ಎ ಮೆಂಬರ್ ಆಫ್ BCL. ಅಲ್ಲಿಂದ ಒಂದು ಪುಸ್ತಕ ತಂದಿದ್ದೆ. ಆ ಪುಸ್ತಕದ ಹೆಸರು ಬೀಯಿಂಗ್ ಹ್ಯೂಮನ್ ಅಂತ. ಹ್ಯೂಮನ್ ಬೀಯಿಂಗ್ ಅಲ್ಲ, ಬೀಯಿಂಗ್ ಹ್ಯೂಮನ್. ಇಟ್ ವಾಸ್ ರಿಟನ್ ಬೈ an anthropologist, ಫಿಸಿಕಲ್ ಆಂಥ್ರಪಾಲಜಿಸ್ಟ್ ಆತ. ಓಕೆ. ಸೊ ಆ ಪುಸ್ತಕದಲ್ಲಿ ಐ ವಾಸ್ ರೀಡಿಂಗ್ ಬರೀ ಎವಲ್ಯೂಷನರಿ ಬಯಾಲಜಿ ಅಲ್ಲ, ಹಿ ಹ್ಯಾಡ್ ಗಾನ್ ಇನ್ ಟು ಇಮ್ಯುನೋ ಎವಲ್ಯೂಷನರಿ ಬಯಾಲಜಿ, ನ್ಯೂರೋ ಎವಲ್ಯೂಷನರಿ ಬಯಾಲಜಿ. ನೋಡಿ, ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ.
ಬರೀ ಎವಲ್ಯೂಷನರಿ ಬಯಾಲಜಿ ಅಲ್ಲ, ಬರೀ ನರಗಳ ವಿಕಾಸ ಹೇಗಾಯಿತು, ಕಾಲ ಕಾಲಕ್ಕೆ ಹೇಗೆ ನರವ್ಯೂಹ ಸಂಸರಣೆ ಹೊಂದಿತ್ತು, ಅದರಲ್ಲಿ ಒಂದು ಚಾಪ್ಟರ್ ಇತ್ತು. ಏನು ಗೊತ್ತಾ ಆ ಚಾಪ್ಟರು? ದ ಹೋಲ್ ಚಾಪ್ಟರ್ ವಾಸ್ ವೈ ಥಂಬ್ ಬಿಕೇಮ್ ಲೈಕ್ ದಿಸ್. ನೋಡಿ, ಥಂಬ್ ಇದೆಯಲ್ಲ, ಹೆಬ್ಬೆರಳು ಹೀಗೆ ನಿಂತ್ಕೊಳ್ಳುತ್ತೆ, ಅಡ್ಡಡ್ಡ ನಿಂತ್ಕೊಳ್ಳುತ್ತೆ. ಇದಕ್ಕೆ ಇವು ಮೂರು ಹೀಗಿದ್ರೆ ಇದು ಬರೀ ಹಿಂಗಲ್ಲ, ಹಿಂಗೂ ತಿರುಗುತ್ತೆ. ಇದು ಹೀಗೆ ರೌಂಡಾಗಿ ತಿರುಗುತ್ತೆ. ಯಾವ ಬೆರಳು ಹಂಗೆ ರೌಂಡಾಗಿ ತಿರುಗಲ್ಲ, ಈ ಬೆರಳು ತಿರುಗುತ್ತೆ. ಈ ಬೆರಳು ಮೊದಲು ಹೀಗೆ ಇತ್ತು, ಸ್ಟ್ರೈಟ್ ಇತ್ತು. ಯಾರಲ್ಲಿ? ಕಪಿಗಳಲ್ಲಿ. ಈ ಬೆರಳು ಹೀಗೆ ತಿರುಗಲಿಕ್ಕೆ ಸಾವಿರಾರು ವರ್ಷ ತಗೊಳ್ತು. ಅದನ್ನು ವಿವರಿಸಿದ್ದಾನೆ ಅಂತ ರಿಸರ್ಚ್ ಮಾಡಿ. ಒಂದು ಬೆರಳಿನ ಒಂದು ವಿನ್ಯಾಸ ಬದಲಾಗಲಿಕ್ಕೆ ಪ್ರಕೃತಿ ಸಾವಿರಾರು ವರ್ಷಗಳ ಟೈಮ್ ತಗೊಳ್ತು. ನಾನು ಯಾಕೆ ಇದನ್ನು ಇದು ಹಿಂಗಾಗಿದ್ದರಿಂದಲೇ ನಾವು ಎಷ್ಟೋ ಕೆಲಸಗಳನ್ನು ಸುಲಭವಾಗಿ ಮಾಡ್ತೀವಿ. ಇದೇನಾದರೂ ಹೀಗೆ ಮೂವ್ ಆಗ್ತಿರ್ಲಿಲ್ಲ ಅಂದಿದ್ರೆ ಎಷ್ಟೋ ಕೆಲಸಗಳು ನಮಗೆ ಮಾಡಲಿಕ್ಕೆ ಅದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ ಅಂದರೆ ಇದಿದೆ, ಇದ್ರ ಮಹತ್ವ ಗೊತ್ತಿಲ್ಲ. ಇರೋದ್ರ ಮಹತ್ವ ಗೊತ್ತಿರೋದಿಲ್ಲ, ಇಲ್ಲದೆ ಇರೋದ್ರ ಮಹತ್ವ ಅರ್ಥ ಆಗ್ತಿರುತ್ತೆ ನಮ್ಗೆ. ಅಯ್ಯೋ ಅದು ಹಂಗಿದ್ದಿದ್ರೆ, ಅದು ಹಿಂಗಿದ್ದಿದ್ರೆ. ಇದೊಂದು ಬದಲಾವಣೆ ಆಗಲಿಕ್ಕೆ ಪ್ರಕೃತಿ ಸಾವಿರಾರು ವರ್ಷಗಳ ಕಾಲ ತಗೊಳ್ತು. ಈ ಹ್ಯಾಡ್ ಗಿವನ್ ದಟ್ ಎವಲ್ಯೂಷನ್ ಆಫ್ ಥಂಬ್ and its position and its movements, how the bones and nerves changed. Evolutionary biology. ಅದರಲ್ಲೀಗ ನ್ಯೂರೋ ಎವಲ್ಯೂಷನರಿ ಬಯಾಲಜಿ, ಅದರಲ್ಲೀಗ ವಾಟ್ ಈಸ್ ದ ಅದರ್ ಒನ್ ಐ ಸೆಡ್? ನ್ಯೂರೋ ಎವಲ್ಯೂಷನರಿ ಬಯಾಲಜಿ, ಒಂದು ಇಮ್ಯುನೋ ಎವಲ್ಯೂಷನರಿ ಬಯಾಲಜಿ. ನಮ್ಮ ಇಮ್ಯುನಿಟಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೇಗೆ ಡೆವಲಪ್ ಆಯಿತು, ಸಾವಿರ ವರ್ಷಗಳ ಕಾಲದಲ್ಲಿ ಹೇಗೆ ಇಮ್ಯುನೋಗ್ಲೋಬ್ಯುಲಿನ್ಸ್ ಚೇಂಜ್ ಆಯಿತು. ಹಿಂಗಿದೆ ಅಂದರೆ ಈಗ ವಿಜ್ಞಾನದ ನೋಡಿ, ಐ ಹ್ಯಾವ್ ಕಮ್ ಅಕ್ರಾಸ್ ಎ ಸೈಂಟಿಸ್ಟ್. ಆತ 86 ವರ್ಷಗಳ ಕಾಲ ಬದುಕಿದ್ದ. ಆ ವಿಜ್ಞಾನಿ ಅವನ ಜೀವನ ಎಲ್ಲ ಕಳೆದಿದ್ದೇನು ಗೊತ್ತಾ? ಇರುವೆಗಳ ಸಂಶೋಧನೆ. ಈ ಜಗತ್ತಿನಲ್ಲಿ ಎಷ್ಟು ಥರ ಇರುವೆಗಳಿದೆ, ಆ ಇರುವೆಗಳು ಎಲ್ಲೆಲ್ಲಿ ಬದುಕಿ ಬಾಳುತ್ತವೆ, ಅವುಗಳ ಜೀವನ ಕ್ರಮ ಏನು, ಅವುಗಳ ಸಂತಾನೋತ್ಪತ್ತಿ ಏನು, ಅವುಗಳ ಎಲ್ಲ ವಿಚಾರವನ್ನು ಅವನ ಜೀವನ ಎಲ್ಲ ತ್ಯಾಗ ಮಾಡಿಬಿಟ್ಟ. ಅವನು ಏನಕ್ಕೋಸ್ಕರ ಅಂತಂದರೆ ಇರುವೆಗಳ ಅಧ್ಯಯನಕ್ಕೆ. ಎಂತಹ ಮಹಾಶ್ರದ್ಧೆ ಇರಬೇಕು, ಎಂತಹ ಪರಿಶ್ರಮ ಇರಬೇಕು ಆ ವಿಜ್ಞಾನಿ. ಜೀವನ ಎಲ್ಲ ಇರುವೆಗಳನ್ನ ಕಲೀಲಿಕ್ಕೆ ಅಭ್ಯಾಸಕ್ಕೆ ತೊಡಗಿಸ್ಕೊತಾನೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್. ಓಕೆ, ಸೊ ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನೋ ಗ್ರಂಥ ನಾನಾಗಲೇ ಹೇಳಿದ ಹಾಗೆ ವೈಜ್ಞಾನಿಕವಾಗಿ, ತಾತ್ವಿಕವಾಗಿ ಅಥವಾ ತತ್ವಶಾಸ್ತ್ರದ ಪ್ರಕಾರ ಮತ್ತು ನಮ್ಮ ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತಹ ವಿಷಯ ವಿಚಾರಗಳ ಆಧಾರಗಳ ಮೇಲೆ ಜಗತ್ತಿನಲ್ಲಿರುವುದೆಲ್ಲವೂ ಒಂದೇ ಸತ್ಯ. ಇಟ್ ಈಸ್ ಕಾಲ್ಡ್ ಆಬ್ಸಲ್ಯೂಟ್ ರಿಯಾಲಿಟಿ. ಎವ್ರಿಥಿಂಗ್ ಎಮನೇಟೆಡ್ ಫ್ರಮ್ ಆಬ್ಸಲ್ಯೂಟ್ ರಿಯಾಲಿಟಿ. ಪ್ರತಿಯೊಂದು ಆ ನಿರಪೇಕ್ಷ ಸತ್ಯದಿಂದ ಹೊರಬಂದದ್ದು. ಆ ಹೊರಬಂದಂಥ ಪ್ರತಿಯೊಂದರ ನಡುವೇನೂ ಅಂತರ ಸಂಬಂಧಗಳಿವೆ, ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಇದೆ ಅನ್ನೋದನ್ನು ತಿಳಿಸಿಕೊಡುವ ಒಂದು ಉದ್ದೇಶವನ್ನು ಹೊಂದಿದೆ. ಅದನ್ನೇ ಅವರು ಬರೀತಾರೆ. ದ ಪರ್ಪಸ್ ಆಫ್ ಸೀಕ್ರೆಟ್ ಡಾಕ್ಟ್ರೇನ್ ಇಸ್ ಟು ಅನ್ಫೋಲ್ಡ್ ದ ಇಂಟ್ರಿಕೇಟ್ ಇಂಟರ್ ಕನೆಕ್ಷನ್ಸ್ ಬಿಟ್ವೀನ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ಸ್ ಇನ್ ದಿಸ್ ವರ್ಲ್ಡ್. ಈ ಗ್ರಂಥವನ್ನು ಆಳ ಅಧ್ಯಯನ ಮಾಡಿದ ಕೊನೆಯಲ್ಲಿ ನಿಮ್ಗೆ ಅನ್ನಿಸ್ಬೇಕು, I am not a separate person. I am intricately associated with anything and everything in the universe. I should not consider myself as a separate ego. ಅನ್ನೋದು ಆ ಒಂದು ಮೂಲ ಚೈತನ್ಯವಿದೆಯಲ್ಲ, ಆ ಮೂಲ ಚೈತನ್ಯದ ಒಂದು ಅರಿವು ನಮಗೆ ಆಗಬೇಕು. ಅಂಥ ಸಂಬಂಧಗಳಿವೆ ಅನ್ನೋದನ್ನು ಕ್ವಾಂಟಮ್ ಭೌತಶಾಸ್ತ್ರ, ಕ್ವಾಂಟಮ್ ಯಂತ್ರಶಾಸ್ತ್ರ ಸಹ ತಿಳಿಸಿಕೊಡುತ್ತೆ. ಇವರು ಹೇಳೋ ಸಂಸರಣೆ 3 ಮುಖಗಳಲ್ಲಿ ನಡೀತಾ ಇದೆ. ನಾ ಹೇಳಿದ ಹಾಗೆ ಶಾರೀರಿಕ ಸಂಸರಣೆ. ಶರೀರ ಎಷ್ಟೋ ಕೋಟಿ ವರ್ಷಗಳಲ್ಲಿ ಬೆಳೆದು ಸಂಸರಣೆಯ ಈ ಮಟ್ಟವನ್ನು ತಲುಪಿದೆ. ಎರಡನೆಯದು ಬೌದ್ಧಿಕ ಸಂಸರಣೆ, ಇಂಟಲೆಕ್ಚುಯಲ್ ಎವಲ್ಯೂಷನ್. ಶರೀರದ ಜೊತೆಗೆ ಇಂಟಲೆಕ್ಟ್
ಅಂದರೆ ನಮ್ಮ ಇಂಟೆಲೆಕ್ಟ್ ಅನ್ನೋ ಫ್ಯಾಕಲ್ಟಿ ಇದೆಯಲ್ಲ, ಅದು ಸಹ ಏನಾಗಬೇಕು, ಬೆಳಿಬೇಕು. ಪಶು ಪ್ರಾಣಿ ಪಕ್ಷಿಗಳಲ್ಲಿರುವಂತಹ ಇಂಟೆಲೆಕ್ಟ್ಗೂ ಮನುಷ್ಯನಲ್ಲಿರೋ ಇಂಟೆಲೆಕ್ಟ್ಗೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯನಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಭಗವಂತ! ಯೋಚನಾ ಶಕ್ತಿ, ಚಿಂತನಾ ಶಕ್ತಿ, ವಿಶ್ಲೇಷಣಾ ಶಕ್ತಿ, ಸಂಯೋಜನಾ ಶಕ್ತಿ, ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ. ಓಕೆ, ಸಾಕಷ್ಟು ಕೌಶಲ್ಯಗಳನ್ನು, ಸಾಕಷ್ಟು ಶಕ್ತಿಗಳನ್ನು ಈ ಇಂಟೆಲೆಕ್ಟ್ ಅನ್ನೋ ಫ್ಯಾಕಲ್ಟಿ ಹೊಂದಿದೆ. ಅಂತಹ ಇಂಟೆಲೆಕ್ಟ್ ಅನ್ನೋದು ಕೋಟ್ಯಾಂತರ ವರ್ಷಗಳ ಕಾಲ ಸಂಸರಣೆ ಹೊಂದಿ ಈ ಮಟ್ಟವನ್ನು ತಲುಪಿದೆ. ಯಾವ ಮಟ್ಟವನ್ನು ತಲುಪಿದೆ ಅಂದರೆ, ಯಾವ ಸೃಷ್ಟಿ ಕಷ್ಟಪಟ್ಟು ಈ ಮನುಷ್ಯನೆಂಬ ಪ್ರಾಣಿಯನ್ನು ಈ ವಿಶಾಲ ಪ್ರಪಂಚದಲ್ಲಿ ಉನ್ನತವಾದಂಥ ಇಂಟೆಲೆಕ್ಟ್ ಫ್ಯಾಕಲ್ಟಿಯನ್ನು ಕೊಟ್ಟು ಸೃಷ್ಟಿ ಮಾಡ್ತೋ, ಅಂಥ ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಶಕ್ತಿಯನ್ನು ಮನುಷ್ಯ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಏನು ಹೇಳ್ತಾರೆ ಗೊತ್ತಾ? ದೇರ್ ಆರ್ ಸೋ ಮೆನಿ ನ್ಯೂಕ್ಲಿಯರ್ ಆರ್ಮಮೆಂಟ್ಸ್ ಪೈಲ್ಡ್ ಅಪ್ ಇನ್ ಮಲ್ಟಿಪಲ್ ಕಂಟ್ರೀಸ್ ಇನ್ ದಿಸ್ ವರ್ಲ್ಡ್. US, ರಷ್ಯಾ, ಇಂಡಿಯಾ, ಪಾಕಿಸ್ತಾನ್, UK, ಕೆಲವು ದೇಶಗಳಲ್ಲಿ ನ್ಯೂಕ್ಲಿಯರ್ ಅಂದರೆ ಅಣ್ವಸ್ತ್ರಗಳಿವೆ. ಈ ಅಣ್ವಸ್ತ್ರಗಳು ಅಣುಬಾಂಬ್ಗಳು. ಈಗ ಜಗತ್ತಿನಲ್ಲಿ ಪೇರಿಸಿಟ್ಟಿರುವ ಅಣುಬಾಂಬ್ಗಳು ಎಷ್ಟಿದೆ ಅಂದರೆ, ಭೂಮಂಡಲದಲ್ಲಿರುವ ಎಲ್ಲ ಜೀವಿಗಳು ಇನ್ಕ್ಲೂಡಿಂಗ್ ಬ್ಯಾಕ್ಟೀರಿಯಾ, ವೈರಸಸ್, ಎಲ್ಲ ಜೀವಿಗಳನ್ನು 20 ಬಾರಿ ನಿರ್ನಾಮ ಮಾಡುವಷ್ಟು ಅಣ್ವಸ್ತ್ರಗಳನ್ನು ಪೇರಿಸಿಟ್ಟಿದ್ದಾನೆ. ಒಂದ್ಸಲಿ ಅಲ್ಲ, 20 times he can autoclave the whole, completely autoclave and sterilize this planet from living beings. ಆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕಿದರೆ ಒಂದು ಬ್ಯಾಕ್ಟೀರಿಯಾ ಸಹ ಉಳಿಯಲ್ಲ. ನೆಕ್ಸ್ಟ್, ಇಷ್ಟು ವಿನಾಶ ಪ್ರವೃತ್ತಿಯನ್ನು ಮನುಷ್ಯ ಬೆಳೆಸ್ಕೊಂಡು ಯಾವುದೋ ಒಂದು ಹಂತಕ್ಕೆ ಸಂಸರಣೆಯನ್ನು ತಗೊಂಡು ಹೋಗ್ತಾ ಇದ್ದಾನೆ. ಇರಲಿ, ಬೌದ್ಧಿಕ ಸಂಸರಣೆ ಅಂದರೆ ಗ್ರೋತ್ ಇನ್ ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿ. ಓಕೆ, ಮೂರನೇದು ಪುರುಷಾತ್ಮ ಸಂಸರಣೆ, ಮನಾಡಿಕ್ ಎವಲ್ಯೂಷನ್. ಸೊ 3 ಎವಲ್ಯೂಷನ್. ಒಂದು ಶರೀರ ಬೆಳೆಯೋದು, ಇನ್ನೊಂದು ಬುದ್ಧಿ ಬೆಳೆಯೋದು, ಇನ್ನೊಂದು ಪುರುಷಾತ್ಮನ ಬೆಳವಣಿಗೆ. ನಾವೆಲ್ಲರೂ ಪುರುಷಾತ್ಮನಿಂದಲೇ ಹೊರಬಂದವರು. ಓಕೆ, ಆ ಅಬ್ಸಲ್ಯೂಟ್ ರಿಯಾಲಿಟಿ ಇದೆಯಲ್ಲ, ಅದರಿಂದ ಹೊರಬಂದಂಥ ಚೈತನ್ಯದ ಕಿಡಿಗಳನ್ನು ಮಾನಡ್ಗಳು, ಪುರುಷಾತ್ಮಗಳು ಅಂತ ಹೇಳ್ತಾರೆ. ಈ ಪುರುಷಾತ್ಮಗಳು ಅನುಪಾದ ಲೋಕದಲ್ಲಿ ನೆಲೆಸಿದೆ. ಆ ಅನುಪಾದ ಲೋಕದಲ್ಲಿರುವ ಪುರುಷಾತ್ಮ ಕೆಳಗಿಳಿಲಿಕ್ಕಾಗಲ್ಲ. ಅದೇನು ಮಾಡುತ್ತೆ, ತನ್ನ ಒಂದು ಕಿಡಿಯನ್ನು ಕೆಳಗೆ ಕಳಿಸ್ಕೊಡುತ್ತೆ, ತನ್ನ ಒಂದು ಅಂಶವನ್ನು ಕೆಳಗೆ ಕಳಿಸ್ಕೊಡುತ್ತೆ. ಯಾವ ಅಂಶ ಅನುಪಾದ ಲೋಕದಿಂದ ಕೆಳಗಿಳಿಯುತ್ತೋ ಅದು ಆತ್ಮಲೋಕಕ್ಕೆ ಬರುತ್ತೆ. ಅಲ್ಲಿಂದ ಅದು ನಮ್ಮ ಉನ್ನತಾತ್ಮ ಮತ್ತು ನಮ್ಮ ದೇಹಾತ್ಮವಾಗಿ ಪ್ರಕಟವಾಗುತ್ತೆ. ನಾವು ಸಂಸರಣೆಯಲ್ಲಿ ಶರೀರ ಮಾತ್ರ ಬೆಳೀತಿದೆ ಅಂದ್ಕೊಂಡ್ರೆ ತಪ್ಪು. ಬುದ್ಧಿಯೂ ಬೆಳೀತಿದೆ, ನಮ್ಮ ಮೂಲ ತಂದೆಯಾದಂಥ ಪುರುಷಾತ್ಮನೂ ಬೆಳೀತಿದ್ದಾನೆ. ಆ ಪುರುಷಾತ್ಮನ ತಂದೆ ಇದ್ದಾನೆ, ಆತ ಒಬ್ಬ ಪರಮಾತ್ಮ. ಪರಮಾತ್ಮನಿಂದ ಪುರುಷಾತ್ಮ, ಪುರುಷಾತ್ಮನಿಂದ ಜೀವಾತ್ಮ, ಜೀವಾತ್ಮನಿಂದ ದೇಹಾತ್ಮ. ನಾನು ಆ ದೇಹಾತ್ಮವನ್ನು ಹೊತ್ತು ದೇಹಾತ್ಮ ಪ್ರಜ್ಞೆಯಲ್ಲಿ ಬದುಕಿ ಬಾಳ್ತಿದ್ದೇನೆ. ಅಂದರೆ ಸಮಸ್ತವೂ ಸಂಸರಣೆಯಲ್ಲಿ ತೊಡಗಿದೆ ಅನ್ನೋದು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದ ಒಂದು ಮೂಲ ಸಂದೇಶ. ಈ 3 ಹಂತಗಳಲ್ಲಿ ಸಂಸರಣೆ ನಡೀತಾ ಇದೆ. ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಅಂತ ಹೇಳಿದ್ನಲ್ಲ ನಾನು, ಬೌದ್ಧಿಕವಾಗಿ ನಾವು ಬೆಳೀತಿದ್ದೀವಿ ಅಂತ. ಇದನ್ನು ಮಾನಸ ಧ್ಯಾನಿಗಳು ನಡೆಸ್ತಿದ್ದಾರೆ. ಯಾರು ಮಾನಸ ಧ್ಯಾನಿಗಳು? ಮಾನಸ ಧ್ಯಾನಿಗಳು ಅಂದರೆ ದೇ ಆರ್ ದ ಆರ್ಕಿಟೆಕ್ಟ್ಸ್ ಆಫ್ ದಿಸ್ ಯೂನಿವರ್ಸ್. ಆರ್ಕಿಟೆಕ್ಟ್ಸ್ ಏನು ಕೆಲಸ ಮಾಡ್ತಾರೆ ಹೇಳಿ? ದ ಡಿಸೈನ್, ಕರೆಕ್ಟಾ? ದ ಡಿಸೈನ್. They are the grand designers of every architecture that you see, isn't it? So, ಈ ಮಾನಸ ಧ್ಯಾನಿಗಳು ಇಡೀ ಜಗತ್ತಿನ ವಿನ್ಯಾಸವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅವರು ದೇ ಆರ್ ದ ಡಿವೈನ್ ಆರ್ಕಿಟೆಕ್ಟ್ಸ್ ಅಂತ ಹೇಳ್ಬೋದು. ಓಕೆ, ಇರಲಿ. ಈಗ
ಸಂಸರಣೆ ಹೀಗೆ 3 ಮುಖಗಳಲ್ಲಿ ನಡೀತಾ ಇದೆಯಲ್ಲ, ಅಥವಾ 3 ಆಯಾಮಗಳಲ್ಲಿ ನಡೀತಾ ಇದೆಯಲ್ಲ, ಈ 3 ಆಯಾಮಗಳ ಸಂಸರಣೆ ನಮ್ಮನ್ನು ಯಾವ ಹಂತಕ್ಕೆ ಕರ್ಕೊಂಡು ಬಂದಿದೆ ಅಂದರೆ, ಸೂಕ್ಷ್ಮವಾದ ವಿಚಾರಗಳನ್ನು, ಅಕಲ್ಟ್ ನಾಲೆಡ್ಜ್ ಆರ್ ವಿಸ್ಡಮ್ ಅಂತ ಏನಿದೆ, ಆ ಗುಪ್ತ ವಿಜ್ಞಾನ ಮತ್ತು ಗುಪ್ತ ಜ್ಞಾನ ಏನಿದೆ, ಆ ಜ್ಞಾನ ಭಂಡಾರವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ ಈಗಾಗಲೇ. ಜಗತ್ತಿನಲ್ಲಿ ಹಲವಾರು ಗುಪ್ತ ನಿಯಮಗಳಿವೆ, ಗುಪ್ತ ಸಿದ್ಧಾಂತಗಳಿವೆ. ಆ ಗುಪ್ತ ವಿಚಾರಗಳು, ವಿಷಯಗಳು ಏನಿದೆ ಸೃಷ್ಟಿ ಅಸ್ತಿತ್ವದ ಹಿಂದೆ, ಅವುಗಳನ್ನು ಕೈ ಹಾಕಿ ತಡಕ್ತಾ ಇದ್ದೀವಿ. ಆ ಕೆಲಸವನ್ನು ಸೀಕ್ರೆಟ್ ಡಾಕ್ಟ್ರಿನ್ ಮಾಡಿ ನಮ್ಮ ಮುಂದಿಟ್ಟೆ. ಇಂತಹ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಪ್ರೊಯಮ್ ಅಂತ ಇದೆ. ಪ್ರೊಯಮ್ ಅಂದರೆ ಪೀಠಿಕೆ, ಅದು ಮುನ್ನುಡಿ ಅಂತ ಅನ್ಕೋಬಹುದು ನಾವು ಅದನ್ನು, ಇಂಟ್ರಡಕ್ಷನ್. ಆ ಪ್ರೊಯಮ್ನ ಓದ್ದೆ ಸ್ಟ್ಯಾನ್ಸಾಸ್ ಆಫ್ ಝ್ಯಾನ್ಗೆ ಹೋಗಬಾರ್ದು. ಯಾಕೆ ಅಂದರೆ ಅರ್ಥ ಆಗಲ್ಲ. ಆ ಪ್ರೊಯಮ್ ಅಥವಾ ಇಂಟ್ರಡಕ್ಷನ್ನಲ್ಲಿ 3 ಪ್ರತಿಪಾದನೆಗಳನ್ನು ಮೇಡಮ್ ಬ್ಲವೆಟ್ಸ್ಕಿ ಅವರು ನೀಡ್ತಾರೆ. 3 ಪ್ರಪೋಸಿಷನ್ಸ್ ಅಂತ, ಫಂಡಮೆಂಟಲ್ ಪ್ರಪೋಸಿಷನ್ಸ್, ಅವು ಮೂಲಭೂತ ಪ್ರತಿಪಾದನೆಗಳು. ಆ ಪ್ರತಿಪಾದನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳದೆ ಸ್ಟ್ಯಾನ್ಸಾಸ್ ಆಫ್ ಝ್ಯಾನ್ನ ತಗೊಂಡ್ರೆ ನಮಗೆ ಏನೂ ಗೊತ್ತಾಗಲ್ಲ. ಹಾಗಾದರೆ ಏನು ಆ 3 ಪ್ರತಿಪಾದನೆಗಳು? ಅದನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿಟ್ಟು ಮುಂದೆ ಅದನ್ನು ವಿವರಣಾತ್ಮಕವಾಗಿ ತಗೊಳ್ಳೋಣ. ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಮೊದಲನೆಯ ಪ್ರತಿಪಾದನೆ, ಎನ್ ಆಮ್ನಿ ಪ್ರೆಸೆಂಟ್, ಎಟರ್ನಲ್, ಬೌಂಡ್ಲೆಸ್ and immutable principle on which all speculation is impossible, since it transcends the power of human conception and could only be dwarfed by any human expression or similitude. It is beyond the range and reach of thought. In the words of Mandukya Upanishad, it is unthinkable and unspeakable. ಇವ್ರ ಲ್ಯಾಂಗ್ವೇಜ್ ಇದೆಯಲ್ಲ, ಮೇಡಮ್ ಬ್ಲಾವೆಟ್ಸ್ಕಿ ಅವರು ರಷ್ಯಾಲ್ಲಿ ಹುಟ್ಟು ಬೆಳೆದವರು, ಅವರಿಗೆ ರಷ್ಯನ್ ಲ್ಯಾಂಗ್ವೇಜ್ ಚೆನ್ನಾಗಿ ಪರಿಚಿತವಿತ್ತು. ಆಮೇಲೆ ಅವರು ರಷ್ಯನ್ ಜೊತೆಗೆ ಫ್ರೆಂಚು, ಬೇರೆ ಕೆಲವು ಭಾಷೆಗಳನ್ನೆಲ್ಲ ಕಲ್ತ್ಕೊಂಡ್ರು. ನಂತರ ಅವರು ಅಮೇರಿಕಾಗೆ ಬಂದಮೇಲೆ ಇಂಗ್ಲೀಷ್ ಕಲ್ತ್ಕೊಂಡಿದ್ದವರು. ಅವ್ರು ಸೀಕ್ರೆಟ್ ಡಾಕ್ಟ್ರಿನ್ ಇಂಗ್ಲೀಷ್ನಲ್ಲಿ ಬರೀತಾರೆ. ಅವ್ರು ಇಂಗ್ಲೀಷ್ ಹೆಂಗಿದೆ ಅಂತಂದರೆ, ಪ್ರಾಬಬ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟಿದವ್ರಿಗೂ ಇಂಥ ಇಂಗ್ಲೀಷ್ ಬರೆಯೋದು ಕಷ್ಟ, ಅಂಥ ಇಂಗ್ಲೀಷು. ನೀವು ಸೀಕ್ರೆಟ್ ಡಾಕ್ಟ್ರಿನ್ ಓದ್ತಾ ಇದ್ದರೆ ನೀವು ಅದನ್ನು ಅಲ್ಲಗೆಳಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಗಹನವಾದಂಥ ಜ್ಞಾನ ಹುಟ್ಟಿಸ್ಕೊಂಡು ಬರೀಲಿಕ್ಕಂತೂ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಮೇಡಮ್ ಬ್ಲಾವೆಟ್ಸ್ಕಿ ಅವರ ಬಗ್ಗೆ ಹಲವಾರು ಅಲಿಗೇಷನ್ಸ್ ಇತ್ತು. ಆಕೆ ಮೋಸಗಾರ್ತಿ ಅಂತ ಹೇಳ್ತಿದ್ರು ಕೆಲವರು. ಆಕೆ ಮೇಲೆ ಹಲವಾರು ಆಪಾದನೆಗಳು ಬಂತು. ಆಕೆ ಟಕ್ಕುಗಾರ್ತಿ, ಮೋಸಗಾರ್ತಿ, ವಂಚಕಿ ಹೀಗೆಲ್ಲ ಹೇಳ್ತಾ ಇದ್ದರು. ಕೆಲವು ಸಾಮಾನ್ಯವಾಗಿ ಅದು ಹಾಗೇ ಆಗುತ್ತೆ. ಬೆಳೀತಾ ಬೆಳೀತಾ ವ್ಯಕ್ತಿ, ಆತನಿಗೆ ಕೆಲವು ಶತ್ರುಗಳು, ಹಿತಶತ್ರುಗಳು ಅಂತ ಹೇಳ್ತೇವೆ ನಾವು, ಅಂಥ ಹಿತಶತ್ರುಗಳು ಇರ್ತಾರೆ. ಆದರೆ ಈ ಗ್ರಂಥವನ್ನು ನೀವು ಓದಿದರೆ ಅರ್ಥ ಆಗುತ್ತೆ, ಇದು ಅಸಾಧಾರಣ ಜ್ಞಾನ. ಈ ಜ್ಞಾನ ಸಾಮಾನ್ಯ ಮನುಷ್ಯನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯು ವಿಲ್ ನೆವರ್ ಸ್ಟಾರ್ಟ್ ಡಿಸ್ಬಿಲೀವಿಂಗ್ ಹರ್. ಅದನ್ನು ಕನ್ನಡದಲ್ಲಿ ಹೇಳ್ತೀನಿ. ಇದು ಒಂದು ಸರ್ವವ್ಯಾಪಿಯು, ಅನಂತವು, ಅಪರಿಮಿತವು, ಬದಲಾವಣೆಯೇ ಆಗದ ಒಂದು ತತ್ವವಿದೆ. ನೋಡಿ ಎಂತಹ ವಿವರಣೆ. ಸರ್ವವ್ಯಾಪಿ, ಎಲ್ಲೆಲ್ಲೂ ಇದೆ. ಅನಂತ, ಎಲ್ಲ ಕಾಲಕ್ಕೂ ಇರುತ್ತೆ. ಅಪರಿಮಿತ, ಅದಕ್ಕೆ ಮಿತಿಯೇ ಇಲ್ಲ. ಮತ್ತು ಬದಲಾವಣೆಯೇ ಆಗದ ಒಂದು ಶಾಶ್ವತ ತತ್ವ ಇದೆ. ಆ ತತ್ವದ ಬಗ್ಗೆ ಯಾವುದೇ ಊಹಾಪೋಹವೂ ಅಸಾಧ್ಯ. ನೀವು ಏನೇ ಆ ತತ್ವದ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೂ ಅದು ಒಂದು ಊಹೆಯಾಗತ್ತೆ, ಅದು ಒಂದು ಊಹಾಪೋಹವಾಗತ್ತೆ. ನೀವು ಭಗವಂತನನ್ನು ಅಳಿಲಿಕ್ಕೆ, ವಿವರಿಸಲಿಕ್ಕೆ, ವರ್ಣಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದೆಲ್ಲ ನಿಮ್ಮ ಕಲ್ಪನೆಗಳು ಅಷ್ಟೆ, ಎಲ್ಲ ಕಲ್ಪನೆಗಳೇ. ಆ ಭಗವಂತನಿಗೆ ರೂಪಗಳು ಕೊಟ್ಟರೆ, ಭಗವಂತನಿಗೆ ವಿವಾಹವನ್ನು ಮಾಡಿಸಿದ್ರೆ ಇವೆಲ್ಲ ಒಂದು ಊಹಾಪೋಹಗಳು. ಯು ಕೆನಾಟ್ ಇಮ್ಯಾಜಿನ್ ಇಟ್. ಓಕೆ, ಇವೆಲ್ಲ ಊಹಾಪೋಹಗಳೇ. ಇಂಥ ಊಹಾಪೋಹಗಳೆಲ್ಲ ಅಸಾಧ್ಯ. ಏಕೆಂದರೆ ಅದು ಮನುಷ್ಯನ ಕಲ್ಪನಾ ಶಕ್ತಿಗೆ ಅತೀತವಾದದ್ದು.
ಮತ್ತು ಮನುಷ್ಯನು ಯಾವುದೇ ರೀತಿ ಅದನ್ನು ಅಭಿವ್ಯಕ್ತಪಡಿಸಿದರೂ, ಮನುಷ್ಯ ಯಾವುದೇ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಅದು ಆ ತತ್ವವನ್ನು ಕುಬ್ಜವಾಗಿಸುತ್ತದೆ. ಕುಬ್ಜವಾಗಿಸುತ್ತದೆ ಅಂದರೆ ಏನು? ವಾಟ್ ಎವರ್ ದ ಅಟೆಂಪ್ಟ್ ಯು ಡೂ ಟು ಎಕ್ಸ್ಪ್ಲೈನ್ ಅಂಡ್ ಇಂಟರ್ಪ್ರೆಟ್ ದಟ್ ಅಬ್ಸಲ್ಯೂಟ್ ಕಾನ್ಷಿಯಸ್ನೆಸ್, ಯು ಆರ್ ಗೋಯಿಂಗ್ ಟು ಡ್ವಾರ್ಫ್ ಇಟ್. ಡ್ವಾರ್ಫ್ ಇಟ್ ಅಂದರೆ ಅದನ್ನು ಬಹಳ ಕಡಿಮೆ ಮಾಡ್ತೀರಿ, ಕುಬ್ಜ ಮಾಡ್ತೀರಿ, ಚಿಕ್ಕದು ಮಾಡ್ತೀರಿ. ಓಕೆ, ಯು ಆರ್ ಅನೇಬಲ್ ಟು ಡೂ ದಟ್. ಯು ಆರ್ ಅ ಸ್ಮಾಲ್ ಹ್ಯೂಮನ್ ಬೀಯಿಂಗ್ with a limited mental faculty, and your mental faculty cannot comprehend something which is immeasurable, inexplicable, eternal, immortal, omnipresent. ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳುತ್ತದು, ಅದು ಮನುಷ್ಯನ ಆಲೋಚನಾ ಶ್ರೇಣಿಗಾಗಲಿ ಅಥವಾ ಹಂತಕ್ಕಾಗಲಿ ಅತೀತವಾಗಿದೆ. ಮನುಷ್ಯನು ಯೋಚನೆ ಮಾಡಿ ಅದನ್ನು ತನ್ನ ಪದಗಳಲ್ಲಿ, ಪದಪುಂಜಗಳಲ್ಲಿ ವಿವರಿಸಲು, ಅಡಗಿಸಿಡಲು ಸಾಧ್ಯ ಇಲ್ಲ. ಅದಕ್ಕೆ ಮಾಂಡೂಕ್ಯ ಉಪನಿಷತ್ತೇನು ಹೇಳುತ್ತೆ ಗೊತ್ತಾ? ಮಾಂಡೂಕ್ಯ ಉಪನಿಷತ್ ಹೇಳುತ್ತೆ, ಅದು ಆಲೋಚಿಸಲಾಗದುದು ಮತ್ತು ಅನಿರ್ವಚನೀಯವಾದದ್ದು. ಆಲೋಚನೆಗೆ ಸಿಲುಕದ್ದು, ನಮ್ಮ ಮಾತುಗಳಿಗೆ ನಿಲುಕದ್ದು. ಮಾಂಡೂಕ್ಯ ಉಪನಿಷತ್ತಿನ ಪ್ರಾರಂಭದ ಶ್ಲೋಕಗಳೇ ಅದನ್ನು ಹೇಳುತ್ತೆ. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌತಮ ಬುದ್ಧರನ್ನು ಯಾರಾದರೂ ಪರಮಾತ್ಮ ನಿಧಾನ ಅಂತ ಕೇಳಿದರೆ ಅವರು ಮೌನವಾಗಿಬಿಡ್ತಿದ್ರು, ಉತ್ತರನೇ ಕೊಡ್ತಿರಲಿಲ್ಲ. ವಿಲ್ ನೆವರ್ ಯೂಸ್ ಟು ಟಾಕ್ ಅಬೌಟ್ ದ ಅಲ್ಟಿಮೇಟ್ ರಿಯಾಲಿಟಿ. ಬೌದ್ಧರು ಅಲ್ಟಿಮೇಟ್ ರಿಯಾಲಿಟಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರೆಸೆಂಟ್ ಮೂಮೆಂಟ್ ಅವೇರ್ನೆಸ್ನ ಬಗ್ಗೆ ಅವರು ಮಾತನಾಡ್ತಾರೆ. ಓಕೆ, ಈಗ ಇದನ್ನು ನಮ್ಮ ಶರಣರು ಒಂದು ವಚನದಲ್ಲಿ ಹೇಳಿದರೆ, ಆ ವಚನ ಹೇಳಿ ಇದನ್ನು ಮುಕ್ತಾಯ ಮಾಡ್ತಾನೆ. ಬಸವಣ್ಣನವರಿಗೆ ಇಂಥ ಅನುಭವ ಆಗಿತ್ತು. ಅನುಭವವೋ ಅನುಭವಕ್ಕೆ ಹೋಗಿದ್ದರು ಅವರು. ಅನುಭವದ ಮೂಲಕ ಆ ಭಗವಂತನನ್ನು ವಿವರಿಸಲಿಕ್ಕಾಗದೆ ಅವರೊಂದು ಕಡೆ ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಃ ಚಕ್ಷು ನೀನೇ ದೇವ, ವಿಶ್ವತಃ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಈ ವಿಶ್ವದ ಕೈಗಳು, ಕಾಲುಗಳು, ಕಣ್ಣುಗಳು ಮತ್ತು ಈ ವಿಶ್ವದ ಎಲ್ಲ ರೂಪವು ನೀನೆಯೇ. ವಿಶ್ವವೆಲ್ಲ ನೀನೆಯೇ. ವಿಶ್ವತಃ ಬಾಹು, ಭುಜಗಳು ನೀನೇ, ವಿಶ್ವದ ಪಾದಗಳು ನೀನೇ. ಎಲ್ಲೆಲ್ಲಿ ನೋಡಿದರೂ ಅಲ್ಲಲ್ಲಿ ನಾನು ನಿನ್ನನ್ನೇ ಕಾಣುತ್ತೇನೆ ಭಗವಂತ ಅಂತ ಇಡೀ ವಿಶ್ವವನ್ನೇ ಅವರು ಆ ಭಗವಂತ, ಆ ಪರಮಾತ್ಮ, ಆ ಈಶ್ವರ ಚೈತನ್ಯ ಅಂತ ಆರಾಧಿಸಿದರು. ಅಂದರೆ ಮಹಾನ್ ಭಕ್ತರಿಗೆ ಆದಂಥ ಆ ಅನುಭವ ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲನೆಯ ಪ್ರತಿಪಾದನೆಯಲ್ಲಿ ಅಡಗಿದೆ. ಇಷ್ಟು ಹೇಳ್ತಾ ಇನ್ನೆರಡು ಪ್ರತಿಪಾದನೆಗಳನ್ನು ಮುಂದಿನ ಒಂದು ಹಂತದಲ್ಲಿ ದೀರ್ಘವಾಗಿ ತಗೊಳ್ಳೋಣ. ನಾನು ಇಂದು ಒಂದು ರೀತಿ ಪುನರಾವರ್ತನೆಯ ತರಗತಿಯನ್ನೇ ಮಾಡಿದ್ದೇನೆ. ಕಳೆದ ಲೆಕ್ಚರ್ನಲ್ಲಿ ಮಾಡಿದ್ದೆ. ಕಾರಣ ಏನಂದರೆ, ನನಗೆ ಒಂದು ವಿನಂತಿ ಬಂತು. ಕಳೆದ ಬಾರಿ ನಾನು ಮಾಡಿದಂತಹ ಈ ಲೆಕ್ಚರ್ ಹೆಚ್ಚು ಕಡಿಮೆ ಇದೇ ಕಂಟೆಂಟ್ ಇತ್ತು, ಬೇರೆ ವಿನ್ಯಾಸವನ್ನು ಹೊಂದಿತ್ತು. ಅದರ ರೂಪವೇ ಬೇರೆ. ಅದು ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್. ನಾನೇನೋ ಪ್ರಿಪೇರ್ ಆಗಿ ಬರ್ತೀನಿ, ಆ ಮೊಮೆಂಟ್ನಲ್ಲಿ ಯಾವುದೋ ಚೈತನ್ಯ ಹಿಂಗೆ ಮಾತನಾಡು ಅಂತ ನಿರ್ದೇಶಿಸುತ್ತೆ, ನಾನು ಮಾತನಾಡಿ ಹೊರಟು ಹೋಗ್ತೇನೆ. ಇದೇ ಕಂಟೆಂಟ್ನ ಬೇರೆ ರೀತಿಯಲ್ಲಿ ಕಳೆದ ಒಂದು ಲೆಕ್ಚರ್ನಲ್ಲಿ ನೀಡಿದ್ದೆ ನಾನು. ಯಾಕದು ಪುನರಾವರ್ತನೆ ಮಾಡಿದೆ ಅಂತ ಅಂದರೆ, ಕಳೆದ ಬಾರಿ ನಾನು ಮಾಡಿದ್ದು ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಆಗಿದೆ. ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ. ರೆಕಾರ್ಡ್ ಆಗಿದೆ. ಈ ಯೂತ್ ಕಾನ್ಫರೆನ್ಸ್ ನಡೀತಲ್ಲ, ಅವ್ರದ್ದು ಹಲವಾರು ಲೆಕ್ಚರ್ಗಳಿತ್ತು. ಅದನ್ನು ಇದರಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋವಾಗ ಅದು ಡಿಲೀಟ್ ಆಗಿಬಿಟ್ಟಿದೆಯಂತೆ. ಹಾಗಾಗಿ ಅದು ಅಪ್ಲೋಡ್ ಆಗಿಲ್ಲದೆ ಇರೋದರಿಂದ ನನಗೆ ಸೋದರ ಲಕ್ಷ್ಮೀಶರವರು ಕಾಲ್ ಮಾಡಿ ಹೇಳಿದರು, ಸರ್ ದಯವಿಟ್ಟು ನೀವು ಮುಂದೆ ಹೋಗಬೇಡಿ, ಜನರು ಎಷ್ಟೋ ಜನ ಕೇಳೋರಿರ್ತಾರೆ ಹೊರಗಿನಿಂದ, ಅವರಿಗೆ ಸಿಕ್ಕೋದಿಲ್ಲ ಇದು, ಹಾಗಾಗಿ ನೀವು ಪುನಃ ಸ್ವಲ್ಪ ಪುನರಾವರ್ತನೆ ಮಾಡಬೇಕು ಅಂತ ಹೇಳಿದರು. ನಾನು ಪುನರಾವರ್ತನೆ ಮಾಡಿ